ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯ ದೇವರೇ, ಕೃತಜ್ಞತೆಗಳು ಸ್ತೋತ್ರಗಳು ತಂದೆ. ಬೆಳಗಿನ ಜಾವದಲ್ಲಿ ನಿಮ್ಮೊಟ್ಟಿಗೆ ಮಾತನಾಡುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರಗಳು. ಅದೇ ರೀತಿಯಲ್ಲಿ ತಂದೆ, ನಿಮ್ಮ ಮಕ್ಕಳು ಎಲ್ಲರೂ ಗೂಗಲ್ ಮೀಟ್ ಮೂಲಕ ಸೇರಿದ್ದಾರೆ. ಎಲ್ಲರನ್ನು ಆಶೀರ್ವದಿಸಿ ಎಲ್ಲರಿಗೂ ಬೇಕಾದಂಥ ಜ್ಞಾನವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೆನ್. ಎಲ್ಲರಿಗೂ ಕೇಳಿಸ್ತಾ ಇದೀಮ? ಕೇಳಿಸುತ್ತೆ. ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಪ್ರತಿನಿತ್ಯ ಹೀಗೆ ದೇವರ ವಾಕ್ಯಗಳನ್ನು ತಿಳ್ಕೊಳ್ಳೋದಕ್ಕೆ ನೀವೆಲ್ಲರೂ ಗ್ಯಾದರ್ ಆಗ್ತಾ ಇದ್ದಾರೆ. ಅದು ದೇವರ ಕೃಪೆ ಮೂಲಕ. ಈ ದಿನಗಳಲ್ಲಿ ಪ್ರಿಯರೇ, ತಂದೆಯಾದ ದೇವರು ಒಳ್ಳೆ ಅವಕಾಶವನ್ನು ನಮಗೆ ಕೊಟ್ಟಿದ್ದಾನೆ. ಈ ಅವಕಾಶವನ್ನು ನಾವೆಲ್ಲರೂ ಸದ್ವಿನಿಯೋಗ ಮಾಡ್ಕೊಳ್ತಾ ಇದ್ದೀವಿ. ದೇವರಿಗೆ ಸ್ತೋತ್ರವಾಗಲಿ. ಒಂದು ಪ್ರಾಮುಖ್ಯವಾದಂತಹ ಅಂಶವನ್ನ ನಾವು ತಿಳ್ಕೊಳ್ಳೋಣ. ಕ್ರೈಸ್ತರಿಗೆ ಪರೀಕ್ಷೆ ಹಾಗೂ ಶ್ರಮೆ ಶೋಧನೆಗಳು ಬಂದಾಗ ಹೇಗೆ ಜೀವಿಸಬೇಕು ಎಂಬ ಅಂಶವನ್ನು ಮಾತನಾಡ್ತಾ ಇದ್ದೀನಿ. ಭಕ್ತರು ಅಂದರೆ ಪ್ರತಿ ಕ್ರೈಸ್ತರು ನಿಜವಾದ ಭಕ್ತರಾಗಿ ಇರಬೇಕು. ದೇವರೆದ್ದು ನೋಡುವಂಥದ್ದು, ನಿಜವಾದ ಭಕ್ತರಾಗಿ ನಾವು ಜೀವಿಸಬೇಕು. ಸುಳ್ಳು ಭಕ್ತರಂದ್ರೆ ನಾಮಕವಾಸ್ತೆ ಕ್ರೈಸ್ತರಾದವರಿಗೆ ವರ್ತಿಸಲ್ಲ. ನಿಜವಾಗ್ಲೂ ನಾವು ವಾಕ್ಯದ ಪ್ರಕಾರ ಭಕ್ತರಾಗಿ ಇದ್ದಾಗ ಈ ಲೋಕದಲ್ಲಿ ಸುಖ ಎನ್ನುವಂಥದ್ದು, ಸಂತೋಷ ಎನ್ನುವಂಥದ್ದು ಅದು ಇರುತ್ತೆ. ಎರಡನೇದಾಗಿ ಶ್ರಮೆಗಳು ಎನ್ನುವಂಥದ್ದು, ಶೋಧನೆಗಳು ಇದನ್ನು ಕೂಡ ಇರುತ್ತೆ. ಶ್ರಮೆಗಳು ಇರುತ್ತೆ, ಶೋಧನೆಗಳು, ಅದರ ಜೊತೆಗೆ ಪರೀಕ್ಷೆ. ಅಂದ್ರೆ ದೇವರು ಕೆಲವು ಸಂದರ್ಭಗಳಲ್ಲಿ ಕೆಲವು ಮಾತುಗಳನ್ನ ಮಾತನಾಡುತ್ತಾರೆ. ಏನಪ್ಪ ಅಂತ ನೋಡುವಾಗ, ನನ್ನ ಮಕ್ಕಳಾದಂಥ ನಿಮ್ಮನ್ನು, ನನ್ನ ಭಕ್ತರಾದಂಥ ನಿಮ್ಮನ್ನು ನಾನು ಕಾಪಾಡಿಕೊಳ್ತೀನಿ, ನಾನು ನಿಮ್ಮನ್ನು ಕಾಪಾಡಿಕೊಳ್ತೀನಿ, ನನ್ನ ದೂತರನ್ನು ಕಾವಲಿಗಿಟ್ಟು ನಿಮ್ಮನ್ನು ಕಾಯುತ್ತೇನೆ, ನಿಮ್ಮನ್ನು ಕಾಪಾಡುತ್ತೇನೆ, ನೀವು ಭಯಪಡಬೇಡಿ ಅಂತೇಳಿ ಕೆಲವು ಮಾತುಗಳು ಇರುತ್ತೆ ಪ್ರೇರ ವಾಕ್ಯದಲ್ಲಿ. ಬೈಬಲ್ ಗ್ರಂಥದಲ್ಲಿ ನೋಡುವಾಗ ಕೀರ್ತನೆ ಗ್ರಂಥದಲ್ಲಿ ಮಾತಿರುತ್ತೆ. ಒಂದ್ಸಲ ನೋಡೋಣ. ಕೀರ್ತನೆ ಗ್ರಂಥ 37ನೇ ಅಧ್ಯಾಯ, ಕೀರ್ತನೆ ಗ್ರಂಥ 37ನೇ ಅಧ್ಯಾಯ 34ನೇ ಅಧ್ಯಾಯ 34ನೇ ಅಧ್ಯಾಯ 7ನೇ ವಚನ ನೋಡಿ ಪ್ರೇರ. ಆತನ ದೂತನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಸಾಕು. ಯೆಹೋವನು ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಅಂದರೆ ಪ್ರಿಯರ ದೇವ್ರ ಮಕ್ಕಳಿರ, ನಿಜವಾಗ್ಲೂ ಯಥಾರ್ಥವಾದಂಥ ಭಕ್ತರಾಗಿದ್ದರೆ ಖಂಡಿತವಾಗಿ ದೂತರಿರ್ತಾರೆ.
ದೂತರು, ದೇವದೂತರು. ಅಂದ್ರೆ ದೇವದೂತರು ಎಲ್ಲಾ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ಇರ್ತಾರೆ ಅವರು. ನಮಗೆ ಗೊತ್ತಿಲ್ಲ. ಭಕ್ತರಾದರೆ ಖಂಡಿತವಾಗಿ ನಮ್ಮ ಜೊತೆಯಲ್ಲಿ ದೇವದೂತರು ಇರ್ತಾರೆ. ಒಂದು ವೇಳೆ ಲೋಕದ ರೀತಿಯಲ್ಲಿ ಇದ್ದಾಗ ಅವ್ರಿಗೆ ಆಯುಷ್ಕಾಲ ಕೊಡಲ್ಪಟ್ಟಿರುತ್ತೆ ನೋಡಿ. ಅಲ್ಲಿ ತನಕ ಅವರು ಕಾಪಾಡಲ್ಪಡ್ತಾರೆ. ಯಾವಾಗ ಅವ್ರಿಗೆ ಆಯುಷ್ಕಾಲ ಮುಗಿಯುತ್ತೋ ಅವ್ರ ಕಾಲ ಮುಗಿದೋಗುತ್ತೆ. ಇನ್ನೊಂದು ರೀತಿಯಲ್ಲಿ ಆಕಸ್ಮಿಕವಾದಂತ ಕೆಲವು ಮರಣಗಳು ನಡೀತಾ ಇರುತ್ತೆ. ಈ ಮರಣಗಳು ಕೂಡ ದೇವರ ಭಕ್ತರ ಮಧ್ಯದಲ್ಲಿ ನಡೆಯುವಂಥದ್ದು ಒಂದು ರೀತಿಯಲ್ಲಿ ಇರುತ್ತೆ. ಅದೇ ಪ್ರಕಾರ ಲೋಕದಲ್ಲಿ ಅನ್ಯರ ಮಧ್ಯದಲ್ಲಿ ಅಂದ್ರೆ ಲೋಕದ ರೀತಿಯಲ್ಲಿ ಜೀವಿಸುವಂತ ಮನುಷ್ಯರ ಮಧ್ಯದಲ್ಲಿ ಕೂಡ ಮತ್ತೊಂದು ರೀತಿಯಲ್ಲಿ ಇರುತ್ತೆ. ಮರಣ ಅಂದ್ಮೇಲೆ ಎಲ್ಲಾ ಕಡೆ ಒಂದೇ ರೀತಿಯಲ್ಲಿ ಇದ್ರೂ ಕೂಡ ಇವಾಗ ಭಕ್ತರ ಜೊತೆಯಲ್ಲಿ ದೂತರು ಇರ್ತಾರೆ, ದೇವದೂತರು. ಭಕ್ತರಿಗೆ ಅಷ್ಟು ಸುಲಭವಾಗಿ ಮರಣ ಬರಲ್ಲ. ಯಾಕಂದ್ರೆ ದೇವರು ಬರೆದುಕೊಂಡಿರ್ತಾರೆ ನೋಡಿ, ಆ ಜನನ ಮರಣ ಅಂತ. ಅಲ್ಲಿ ತನಕ ಮರಣ ಬರಲ್ಲ. ಆದ್ರೆ ಲೋಕದ ರೀತಿಯಲ್ಲಿ ಇದ್ದಂತ ಜನರಿಗೆ ಭಯಂಕರ ರೀತಿಯಲ್ಲಿ ಪಾಪದ ವ್ಯಾಮೋಹದಲ್ಲಿ ಇದ್ದಂತ ಜನರಿಗೆ ಕೊಡಲ್ಪಟ್ಟಂತ ಕಾಲ ಕೂಡ ದೇವರು ಕೆಲವು ಸಂದರ್ಭಗಳಲ್ಲಿ ಕಡಿಮೆ ಮಾಡ್ತಾ ಇರ್ತಾರೆ. ಆಯುಷ್ಕಾಲವನ್ನು ಕಡಿಮೆ ಮಾಡಿ ಬೇಗ ತೆಗೆದಾಕ್ತಾ ಇರ್ತಾರೆ ಕೆಲವರನ್ನ. ಅದು ಕೂಡ ನಡೆಯುತ್ತೆ. ಆದರೆ ಪ್ರಿಯರ ದೇವರ ಮಕ್ಕಳಿರ ಭಕ್ತರಾಗಿ ಜೀವಿಸುವಾಗ ಖಂಡಿತವಾಗಿ ಏನ್ ಕಾಲ ಕೊಡಲ್ಪಟ್ಟಿದೆಯೋ ಆ ಕಾಲದವರೆಗೆ ನಾವು ಜೀವಿಸ್ತೀವಿ. ಈ ಜೀವಿಸುವಂತ ಕಾಲದಲ್ಲಿ ನಾವು ಕೆಲವು ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತೆ. ಕೆಲವು ಸಮಸ್ಯೆಗಳನ್ನ, ಈ ಸಮಸ್ಯೆಗಳು ಇಲ್ಲಾಂದ್ರೆ ಶೋಧನೆಗಳು, ಕಷ್ಟಗಳು ಬಂದಾಗ ದೃಢವಾಗಿ ನಾವು ನಿಲ್ಬೇಕಾಗತ್ತೆ. ಪ್ರಿಯರ ದೇವ್ರ ಮಕ್ಕಳಿರ ಸುಖವಾಗಿ ಆನಂದವಾಗಿ ಇದ್ದಾಗ ಕಾಲ ಕಳೆಯುವಂಥದ್ದು ಸುಲಭ. ಸುಖ ಇದೆ, ಆನಂದ ಇದೆ, ಯಾವ ಕೊರತೆ ಇಲ್ಲ, ಯಾವ ಬಾಧೆ ಇಲ್ಲ, ಎಲ್ಲ ಚೆನ್ನಾಗಿದ್ದೀವಿ ಅಂದಾಗ ಕಾಲವನ್ನು ಕಳೆಯುವಂಥದ್ದು ಸುಲಭ. ಆದ್ರೆ ಕಷ್ಟಗಳು ಬಂದಾಗ, ಶೋಧನೆಗಳು ಬಂದಾಗ, ಹಿಂಸೆಗಳು ಬಂದಾಗ ಆ ಸಮಯದಲ್ಲಿ ಕಾಲವನ್ನು ಕಳಿಬೇಕಾದ್ರೆ ಒಂದು ರೀತಿಯಲ್ಲಿ ಅನುಮಾನಗಳು ಸ್ಟಾರ್ಟ್ ಆಗ್ತಾ ಇರುತ್ತೆ. ಅಂದ್ರೆ ಮನೆಯಲ್ಲಿ ಶೋಧನೆಗಳು, ಕಷ್ಟಗಳು, ಹೊರಗಡೆ ಕಷ್ಟಗಳು, ಶೋಧನೆಗಳು ಯಾವುದೇ ರೀತಿಯಲ್ಲಿ ಆಗಿರ್ಬೋದು. ಕೆಲಸ ಮಾಡುವಂತ ಸಮಯದಲ್ಲಿ ಆಗಿರ್ಬೋದು, ಇಲ್ಲ ಮನೆಯಲ್ಲಿ ಆಗಿರ್ಬೋದು, ಇಲ್ಲಾಂದ್ರೆ ಹೊರಗಡೆ ಆಗಿರ್ಬೋದು. ಪ್ರಿಯರ ದೇವ್ರ ಮಕ್ಕಳಿರ ಅನೇಕ ರೀತಿಯಲ್ಲಿ ಶೋಧನೆಗಳು, ಕಷ್ಟಗಳು ಎನ್ನುವಂಥದ್ದು ಬರ್ತಾ ಇರುತ್ತೆ. ಬಂದಾಗ ಆ ಸಮಯದಲ್ಲಿ ಏನ್ ಮಾಡ್ಲಿ ನಾನು, ಏನ್ ಮಾಡ್ಲಿ, ಎಲ್ಲಿಗೆ ಹೋಗ್ಲಿ, ಏನ್ ಮಾಡ್ಲಿ ನಾನು ಅಂತೇಳಿ ಹೃದಯದಲ್ಲಿ ಗೊಂದಲ ಸ್ಟಾರ್ಟ್ ಆಗುತ್ತೆ. ಈ ಗೊಂದಲ ಸ್ಟಾರ್ಟ್ ಆದಾಗ ಕೆಲವರು ಸಹಿಸ್ಕೊಳ್ಳದೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಈ ಜೀವಿತ ಕಾಲ ಬೇಡಪ್ಪ ಅಂತೇಳಿ ಆತ್ಮಹತ್ಯೆ. ದೇವರ ವಾಕ್ಯವನ್ನ ತಿಳಿಯದವರು ಒಂದು ರೀತಿಯಲ್ಲಿ ಆತ್ಮಹತ್ಯೆಗಳು ಮಾಡ್ಕೊಳ್ತಾರೆ, ಅದೊಂದು ಬೇರೆ ನಡೆಯುತ್ತೆ. ಕೊನೆಯದಾಗಿ ದೇವರನ್ನ ತಿಳ್ಕೊಂಡವರಲ್ಲೂ ಕೂಡ ಕೆಲವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಕ್ರೈಸ್ತರ ಮಧ್ಯದಲ್ಲಿ ಕೂಡ ಅಲ್ಲಲ್ಲಿ. ಇನ್ನೊಂದು ರೀತಿಯಲ್ಲಿ ನೋಡುವಾಗ ಮನುಷ್ಯರ ಒಂದು ಹೃದಯಗಳಲ್ಲಿ ಯಾಕ್ ಬೇಕಪ್ಪ ಈ ಬದುಕು, ಯಾಕ್ ಬೇಕಪ್ಪ ಈ ಶ್ರಮೆಗಳು, ಯಾಕೆಪ್ಪ ಇವೆಲ್ಲ ಬೇಡ ನಮ್ಗೆ ಅಂತೇಳಿ ಹೃದಯದಲ್ಲಿ ಒಂದು ರೀತಿಯಲ್ಲಿ ಬಾಧೆ ಉಂಟಾಗುತ್ತೆ. ಮನೆಯಲ್ಲಿ ಗಂಡನ ಮೂಲಕ ಹೆಂಡತಿಗೆ ಶೋಧನೆಗಳು ಬಂದಾಗ, ಅದೇ ಪ್ರಕಾರ ಗಂಡನ ಮೂಲಕ ಹೆಂಡತಿಗೆ, ಹೆಂಡತಿ ಮೂಲಕ ಗಂಡನಿಗೆ, ಮಕ್ಕಳ ಮೂಲಕ ತಂದೆ ತಾಯಿಗಳಿಗೆ ಬಾಧೆಗಳು, ಶೋಧನೆಗಳು ಬಂದಾಗ ನಾನು ಇರ್ಬೇಕಾ ಬೇಡವಾ, ನಾನು ಏನ್ ಮಾಡ್ಲಿ, ಎಲ್ಲಿಗೆ ಹೋಗ್ಲಿ,
ನಮ್ಮನ್ನ ಕಾಪಾಡೋರು ಯಾರಿದ್ದಾರೆ, ನಮ್ಮನ್ನ ಬಲಪಡಿಸೋರು ಯಾರಿದ್ದಾರೆ ಅಂತೇಳಿ ಈ ರೀತಿ ಗೊಂದಲದಲ್ಲಿರ್ತೀವಿ. ಹೃದಯ ಗೊಂದಲದಲ್ಲಿ ಇರುತ್ತೆ. ಸಮಾಧಾನ ಇರಲ್ಲ, ನೆಮ್ಮದಿ ಇರಲ್ಲ, ಬಹಳ ದುಃಖ ಇರುತ್ತೆ. ಅಂತ ಸಂದರ್ಭದಲ್ಲಿ ನಾವು ಯಾವ ರೀತಿ ಇರಬೇಕು, ಹೇಗೆ ಇರಬೇಕು ಅನ್ನೋದನ್ನ ನೀವು ಆಲೋಚನೆ ಮಾಡಿ. ರೋಮಪುರದವರಿಗೆ ಬರೆದ ಪತ್ರಿಕೆ ರೋಮಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 3ನೇ ವಚನದಿಂದ 5ನೇ ವಚನದವರೆಗೆ ನೋಡಿಕೊಳ್ಳೋಣ. ರೋಮಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 3ನೇ ವಚನದಿಂದ. ಇದು ಮಾತ್ರವಲ್ಲದೆ ನಮಗೆ ಉಂಟಾದ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗುವುದಕ್ಕೆ, ಯಾಕೆಂದರೆ ಉಪದ್ರವಗಳದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವ ಸಿದ್ಧಿಯಿಂದ ನಿರೀಕ್ಷಣೆ ಹುಟ್ಟುತ್ತದೆ ಎಂದು ಬಲ್ಲೆನು. ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ ಅಂತಾರೆ. ಈ ಮಾತಿನಲ್ಲಿ ನೋಡಿ, ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿ ಉಲ್ಲಾಸವಾಗಿದ್ದೇವೆ, ಯಾಕೆಂದ್ರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣೆ ಹುಟ್ಟುತ್ತದೆ ಎಂದು ಬಲ್ಲೆವು. ಅಂದ್ರೆ ಉಪದ್ರವಗಳು ಬಂದಾಗ ದೇವರನ್ನ ನೆನೆಸ್ಕೊಂಡು, ದೇವರ ಸಹವಾಸದಲ್ಲಿ ಇನ್ನೂ ಜಾಸ್ತಿ ಇರಬೇಕು. ದೇವರ ಸಹವಾಸದಲ್ಲಿ ಇನ್ನೂ ಜಾಸ್ತಿ ಆಗ್ಬೇಕು, ಕಡಿಮೆ ಆಗ್ಬಾರ್ದು. ಉಲ್ಲಾಸ ಇದ್ದಾಗ, ಈ ಲೋಕದಲ್ಲಿ ಆನಂದವಾಗಿದ್ದಾಗ ಅವಾಗ್ಲೂ ದೇವರ ಧ್ಯಾನದಲ್ಲಿ, ಭಕ್ತಿಯಲ್ಲಿ ಸಂತೋಷವಾಗಿರ್ಬೇಕು. ಶೋಧನೆಗಳು, ಶ್ರಮೆಗಳು, ಹಿಂಸೆಗಳು ಇಲ್ಲ ಉಪದ್ರವಗಳು ಬಂದಾಗ ಅವಾಗ್ಲೂ ಇನ್ನು ಜಾಸ್ತಿ ದೇವರ ಒಂದು ಸಹವಾಸದಲ್ಲಿ ನಾವು ಇರಬೇಕು. ದೇವರನ್ನ ಯಾವಾಗ್ಲೂ ಬಿಡಬಾರ್ದು. ಯಾಕಂದ್ರೆ ನಮ್ಮ ಜೀವಿತವನ್ನ ದೇವರಿಗೆ ನಾವು ಸಮರ್ಪಣೆ ಮಾಡ್ಕೋಬೇಕು. ದೇವರೇ ಈ ತರ ಇದೆ, ದೇವರೇ ನಮ್ಗೆ ಶಕ್ತಿ ಕೊಡಿ ದೇವರೇ ಅಂತೇಳಿ ಆ ಸಮಯ ಅಂದ್ರೆ ಈ ಶೋಧನೆಗಳ ಸಮಯ ಬಂದಾಗ, ಈ ಕಷ್ಟಗಳ ಉಪದ್ರವಗಳ ಸಮಯ ಬಂದಾಗ, ಆ ಕಾಲ ಬಂದಾಗ ನಾವು ತಾಳ್ಮೆಯಿಂದನೇ ಇರಬೇಕು ಪ್ರಿಯರೇ. ಅದಕ್ಕೆ ಈ ಮಾತನ್ನ ಗಮನಿಸ್ರಿ ಚೆನ್ನಾಗಿ. ಹೋಗೋಣ ಪ್ರಿಯರಾದ ದೇವರ ಮಕ್ಕಳಿರ. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ, ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ. ಉಪದ್ರವದಿಂದ ಏನು ಹುಟ್ಟುತ್ತಂದ? ಉಪದ್ರವ ಬಂದಾಗ, ಅದನ್ನ ಅನುಭವಿಸಿದಾಗ ತಾಳ್ಮೆ. ಮತ್ತೊಂದ್ಸರಿ ಉಪದ್ರವ ಬಂದಾಗ ಸುಲಭವಾಗಿ ಅನುಭವಿಸ್ತೀವಿ. ಯಾಕೆಂದ್ರೆ ಈ ಉಪದ್ರವಗಳು ಬಂದಾಗ ತಾಳ್ಮೆ ಹುಟ್ಟುತ್ತದಂತೆ. ಓಕೆನಾ? ಉಪದ್ರವಗಳು ಬಂದಾಗ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಬರುತ್ತೆ. ಅನುಭವ ಸಿದ್ಧಿಗೆ ಬರ್ತೀವಿ. ಈ ಅನುಭವ ಸಿದ್ಧಿಗೆ ಬಂದಾಗ ಇನ್ನೊಂದು ಏನಾಗುತ್ತೆ ಅಂತ ನೋಡಿ ಪ್ರಿಯರೇ, ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣೆ ಹುಟ್ಟುತ್ತದೆ. ಅಂದ್ರೆ ಉಪದ್ರವಗಳು ಬಂದಾಗ ಪ್ರಿಯರ ದೇವರ ಮಕ್ಕಳಿದೆ ಏನು ಹುಟ್ಟುತ್ತದೆ ಅಂತ? ಉಪದ್ರವಗಳು ಬಂದಾಗ ಉಪದ್ರವಗಳಲ್ಲಿ ಉಲ್ಲಾಸವಾಗಿದ್ದೇವೆ, ಯಾಕೆಂದ್ರೆ ಉಪದ್ರವದಿಂದ ತಾಳ್ಮೆಯಿಂದ ಅನುಭವ ಸಿದ್ಧಿಗೆ ಬಂದ ಮೇಲೆ ನಿರೀಕ್ಷಣೆ ಹುಟ್ಟುತ್ತದೆ. ಯಾಕೆ ನಿರೀಕ್ಷಣೆ ಅಂದ್ರೆ ಆ ನಿತ್ಯ ಜೀವವನ್ನು ಪಡ್ಕೊಳ್ಳೋದಿಕ್ಕೆ. ಆ ನಿತ್ಯ ಜೀವವನ್ನು ಪಡ್ಕೊಳ್ಬೇಕು. ನಿತ್ಯ ಜೀವವನ್ನು ಪಡ್ಕೊಳ್ಳುವಂತ ಆ ಒಂದು ಭಾಗ್ಯ ನಮ್ಗೆ ಸಿಗುತ್ತೆ. ಅಷ್ಟು ಸುಲಭವಾಗಿಲ್ಲ. ಯಾಕೆಂದ್ರೆ ತುಂಬಾ ಜನ ಅಂದ್ಕೊಳ್ತಾರೆ, ಯೇಸು ಕ್ರಿಸ್ತರ ನಂಬಿಕೊಂಡ್ರೆ ಸಾಕು, ನಮ್ಗೆ ಪರಲೋಕ ಸಿಕ್ಬಿಡುತ್ತೆ ಅಂತೇಳಿ ತುಂಬಾ ಜನ ಅಂದ್ಕೊಳ್ತಾರೆ. ಯೇಸು ಕ್ರಿಸ್ತರನ್ನ ನಂಬಿಕೊಂಡಿದ್ದೀರಾ, ನಂಬಿಕೊಂಡು ದೀಕ್ಷೆ ಸ್ಥಾನ ಪಡ್ಕೊಂಡಿದ್ದೀರಾ, ಓಕೆ. ಅವಾಗ ಏನಪ್ಪಾ ಅಂದ್ರೆ ಜಸ್ಟ್ ನಾವು ಇದು ದೇವರ ರಾಜ್ಯದಲ್ಲಿ ನಾವು ಸೇರಿಸಲ್ಪಟ್ಟಿದ್ದೀವಿ. ದೇವರ ರಾಜ್ಯದಲ್ಲಿ ಸೇರಿಸಲ್ಪಟ್ಟಿರುವಂತ ನಾವು ಪ್ರಿಯರಾದ ದೇವರ ಮಕ್ಕಳಿರ ಕೊನೆ ತನಕ ಜೀವಿಸ್ಬೇಕು. ಅಂದ್ರೆ ದೇವರ ರಾಜ್ಯದಲ್ಲಿ ಪ್ರಯಾಣ ಮಾಡ್ಬೇಕು.
ಈ ಪ್ರಯಾಣ ಮಾಡುವಂತ ಈ ಸಮಯದಲ್ಲಿ ಈ ಲೋಕದಲ್ಲಿ ಇವೆಲ್ಲ ಶ್ರಮೆಗಳು ಬರುವಂಥದ್ದು ನೋಡ್ತೀವಿ ಪ್ರಿಯರೇ. ಶ್ರಮೆಗಳು ಬರುವಂಥದ್ದು ಬಂದಿದ್ದು ಕೂಡ ಆಲೋಚನೆ ಮಾಡುವಾಗ ಚಿಕ್ಕ ಚಿಕ್ಕದೇ ನಮ್ಗೆ ಬಂದಿತ್ತು, ದೊಡ್ಡ ಶ್ರಮೆಗಳಲ್ಲ. ಅಂದ್ರೆ ಅಪೋಸ್ತಲರ ಬಳಿಯಲ್ಲಿ ಬಂದಿರುವಂತ ಶ್ರಮೆಗಳಂತೂ ಏನಿಲ್ಲ. ನಮ್ಮ ಶ್ರಮೆಗಳು ಹೇಗಿರುತ್ತೆ ಅಂತ ನೋಡುವಾಗ ಚಿಕ್ಕದ್ದೇ. ಆ ಚಿಕ್ಕದ್ದೇ ನಾವು ಸಹಿಸ್ಕೊಳಕ್ಕಾಗಲ್ಲ. ಚಿಕ್ಕದಪ್ಪ ಅಂದ್ರೆ ಮನೆಯಲ್ಲಿ ಶೋಧನೆಗಳು, ಇಲ್ಲ ಹೊರಗಡೆ ಒಂದು ರೀತಿಯಲ್ಲಿ ಶೋಧನೆಗಳು, ಅದಕ್ಕೆ ನಾವು ಸಹಿಸ್ಕೊಳಕ್ಕಾಗಲ್ಲ, ತಾಳ್ಮೆ ಇರಲ್ಲ. ಆ ಚಿಕ್ಕದು ಬಂದಾಗ ಇನ್ನು ಕೂಡ ನಾವು ಅನುಭವಿಸ್ಬೇಕು. ಇನ್ನು ದೊಡ್ಡದು ಕೂಡ ಬರ್ತಾ ಇರುತ್ತೆ. ಬಂದಾಗ ದೃಢವಾಗಿ ನಿಲ್ಲಬೇಕು. ಪ್ರಿಯರ ದೇವ್ರ ಮಕ್ಕಳೇ, ನಿಂತಾಗ ಅದ್ಭುತವಾದಂತ ಒಂದು ಆಶೀರ್ವಾದವನ್ನು ದೇವರ ಮೂಲಕ ನಾವು ಪಡ್ಕೊಳ್ತೀವಿ ಪ್ರಿಯರೇ. ಮತ್ತೊಂದು ಮಾತನ್ನ ನಾವು ನೋಡೋಣ. ಯಾಕೋಬನ್ ಬರೆದ ಪತ್ರಿಕೆ 1ನೇ ಅಧ್ಯಾಯ, ಯಾಕೋಬನ್ ಬರೆದ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನ 3ನೇ ವಚನವನ್ನ ನೋಡಿ ಪ್ರಿಯರೇ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ. ಆಗ ನೀವು ಶಿಕ್ಷಿತರು, ಸರ್ವಗುಣವುಳ್ಳವರು, ಏನು ಕಡಿಮೆ ಇಲ್ಲದವರು ಆಗಿರುವಿರಿ. ಗಮನಿಸ್ರಿ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆ ಉಂಟು ಮಾಡುತ್ತದೆ ಎಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ. ಆಗ ನೀವು ಶಿಕ್ಷಿತರು, ಸರ್ವಗುಣವುಳ್ಳವರು, ಏನು ಕಡಿಮೆ ಇಲ್ಲದವರು ಆಗಿರುವಿರಿ ಅಂತ ಹೇಳ್ತಾರೆ. ಅಂದ್ರೆ ನಾನಾ ವಿಧವಾದಂತ ಕಷ್ಟಗಳು ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾಗಿ ಅಂದುಕೊಡ್ರಿ ಅಂತಾರೆ. ಇದು ಯಾರಾದರೂ ಇಷ್ಟಪಡ್ತಾರ? ಈ ಸಮಾಜದಲ್ಲಿ ಯಾರಾದರೂ ಇದನ್ನ ಎದುರು ನೋಡ್ತಾರ ಅಂತ ನೋಡುವಾಗ ಯಾರಿಗೂ ಇಷ್ಟ ಇಲ್ಲ. ನಾನಾ ವಿಧವಾದಂತ ಕಷ್ಟಗಳು. ಇಲ್ಲಿ ಒಂದು ಮಾತು ಗಮನಿಸ್ಬೇಕು. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆ ಅಂದ್ರೆ ಪರೀಕ್ಷೆ ನಡೆಯುತ್ತಂತೆ. ಪರೀಕ್ಷೆ ಯಾರು ಮಾಡ್ತಾರೆ ಅಂದ್ರೆ ದೇವರು ಪರೀಕ್ಷೆ ಮಾಡ್ತಾರೆ. ಶೋಧನೆ ಬರುವಂತದ್ದು ಇರುತ್ತಲ್ಲ, ಶೋಧನೆ ಅನ್ನೋದು ಹೃದಯದಲ್ಲಿ ನಡೀತಾ ಇರುತ್ತೆ. ಶೋಧಿಸಲ್ಪಡ್ತಾ ಇರ್ತೀವಿ ಅಂದ್ರೆ ಒಂದು ರೀತಿಯಲ್ಲಿ ಕಿರಿಕಿರಿ ನಡೀತಾ ಇರುತ್ತೆ ಹೃದಯದಲ್ಲಿ. ಹೋಗ್ಬೇಕಾ ಬೇಡವಾ, ಪ್ರಾರ್ಥನೆಗೆ ಹೋಗೋಣ ಬೇಡವಾ, ಹೋದ್ರೆ ಏನಿದೆ ಆ ತರ ಅಂತೇಳಿ ಒಂದು ರೀತಿಯಲ್ಲಿ ಶೋಧನೆ ನಡೀತಾ ಇರುತ್ತೆ. ಆ ಶೋಧನೆ ಮೂಲಕ ಒಂದು ರೀತಿಯಲ್ಲಿ ಕಷ್ಟಗಳು ಬರುತ್ತೆ. ಇವಾಗ ದೇವರು ಪರೀಕ್ಷೆ ಮಾಡ್ತಾ ಇರ್ತಾರೆ. ದೇವ್ರು ಮಾಡುವಂಥದ್ದು ಏನಪ್ಪಾ ಅಂದ್ರೆ, ನನ್ನ ಮಕ್ಕಳು ನಿಂತ್ಕೊಳ್ಳಲ್ವಾ? ಈ ಕಷ್ಟಗಳು ಬಂದಾಗ, ಓಕೆನಾ, ಉಪದ್ರವಗಳು ಬಂದಾಗ ನನ್ನ ಮಕ್ಕಳು ನಿಂತ್ಕೊಳ್ತಾರ, ನನಗೋಸ್ಕರ ಮಾತಾಡಲ್ವಾ? ಅಥವಾ ಅನುಮಾನದಲ್ಲಿ ಇರ್ತಾರ? ಹೇಗಿರ್ತಾರೆ ನನ್ನ ಮಕ್ಕಳು ನೋಡೋಣ. ಅನುಮಾನದಲ್ಲಿ ಇರ್ತಾರ? ನನ್ನ ವಿಷಯದಲ್ಲಿ ಏನಾದ್ರೂ ಅನುಮಾನ ಬರುತ್ತಾ ನನ್ನ ಮಕ್ಕಳಿಗೆ? ಅಂದ್ರೆ ಸಂಪೂರ್ಣವಾದಂತ ನಂಬಿಕೆ ಮೇಲೆ ಇರ್ತಾರ? ಸಂಪೂರ್ಣವಾದಂತ ಭಕ್ತಿಯಿಂದ ಜೀವಿಸ್ತಾರ? ಅಥವಾ ನನ್ನ ವಿಷಯದಲ್ಲಿ ಏನಾದ್ರೂ ಅನುಮಾನ ಇರುತ್ತಾ ನನ್ನ ಮಕ್ಕಳಿಗೆ ಅಂತೇಳಿ ದೇವರು ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ನಡೆಯುತ್ತೆ ಅಂದ್ರೆ ಪ್ರಿಯರೇ ಗಮನಿಸ್ಬೇಕು. ಈ ಪರೀಕ್ಷೆ ನಡೆಯುವಂತ ಸಮಯದಲ್ಲಿ ದೃಢವಾಗಿರ್ಬೇಕು. ಅದಕ್ಕೆ ಈ ಪರೀಕ್ಷೆ ನಡೆಯುತ್ತೆ, ದೇವರು ಪರೀಕ್ಷೆ ಮಾಡ್ತಾರೆ. ಸೈತಾನ್ ಮಾಡೋದೇನಪ್ಪ ಅಂದ್ರೆ ಶೋಧನೆ ಕೊಡ್ತಾ ಇರ್ತಾನೆ. ಈಗಿದ್ದಾಗ ಆ ಸಮಯದಲ್ಲಿ ನಾವು ದೃಢವಾಗಿ ನಿಲ್ಬೇಕಂತಾರೆ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಮಹಾ ಆನಂದ ಪಡ್ರಿ. ಕೆಳಗಡೆ ನೋಡಿ, ಕೆಳಗಡೆ ಏನಂತ ಬರೆಯಲ್ಪಟ್ಟಿದೆ ಅಂದ್ರೆ, ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಕೇವಲ ಆನಂದ. ಪ್ರಿಯರೇ, ಆನಂದ ಎಲ್ಲಿ ಸಿಗುತ್ತಾರೆ? ಒಂದು ರೀತಿಯಲ್ಲಿ ಶೋಧನೆಗಳಿದ್ದಾಗ, ಇನ್ನೊಂದು ರೀತಿಯಲ್ಲಿ ಕಷ್ಟಗಳಿದ್ದಾಗ ಎಲ್ಲಿ ಆನಂದ ಬರುತ್ತೆ? ನಿಜವಾಗ್ಲೂ ಪವಿತ್ರ ಆತ್ಮನು ನಮ್ಮಲ್ಲಿದ್ರೆ, ನಿಜವಾಗ್ಲೂ ದೇವರ ಮನಸ್ಸು ನಮ್ಗೆ ಅರ್ಥ ಆಗಿದ್ರೆ, ನಿಜವಾಗ್ಲೂ ದೇವ್ರ ವಾಕ್ಯ ನಮ್ಗೆ ಅರ್ಥ ಆಗಿದ್ರೆ ಆನಂದ ಬರುತ್ತೆ.
ಆನಂದ ಇರುತ್ತೆ. ಹೃದಯದಲ್ಲಿ ಎಷ್ಟು ಆನಂದ ಇರುತ್ತಂದ್ರೆ ಅದು ಅನುಭವಿಸೋರಿಗೆ ಗೊತ್ತಿರುತ್ತೆ. ಅಂದ್ರೆ ಈ ಲೋಕದಲ್ಲಿ ನೋಡುವಾಗ ಒಂದು ರೀತಿಯಲ್ಲಿ ಕಷ್ಟ ಶೋಧನೆಗಳಿರುತ್ತೆ. ಆದರೆ ಮನಸ್ಸಿನಲ್ಲಿ, ಯಾಕಂದ್ರೆ ದೇವರಿಗೆ ಹತ್ತಿರ ಆಗ್ತಾ ಇದೀವಲ್ಲ, ಅಲ್ಲಿ ದೇವರ ಸಹವಾಸದಲ್ಲಿ, ದೇವರ ಅನ್ಯೋನ್ಯತೆ ಸಹವಾಸದಲ್ಲಿರ್ತೀವಿ. ಅದು ಹೃದಯದಲ್ಲಿ ಸಿಗುವಂತ ಆನಂದನೇ ಬೇರೆ. ಯಾಕೆಂದ್ರೆ ನಾನು ಸತ್ತ ಮೇಲೆ ನಾನು ದೇವರ ಬಳಿಗೆ ಹೋಗ್ತೀನಿ. ನಾನು ಮರಣ ಹೊಂದಿದ ಮೇಲೆ ನಾನು ದೇವರನ್ನ ನೋಡ್ತೀನಿ. ದೇವರ ಒಂದು ಒಂದು ಸ್ಥಾನವನ್ನ ನಾನು ಪಡ್ಕೊಳ್ತೀನಿ. ದೇವರ ಬಳಿಗೆ ನಾನು ಸೇರ್ಕೊಳ್ತೀನಿ. ಯಾಕೆಂದ್ರೆ ಇವೆಲ್ಲ ಶೋಧನೆಗಳು ಬಂದಾಗ ನಾನು ದೇವ್ರಿಗೋಸ್ಕರ ಅನುಭವಿಸ್ತಾ ಇದ್ದೀನಿ. ನನಗೆ ಪರಲೋಕದಲ್ಲಿ ಬಹಳ ಫಲ ಸಿಗುತ್ತೆ ಅಂತೇಳಿ ಒಂದು ನಂಬಿಕೆ ಏನಾಗುತ್ತಂತ ನೋಡುವಾಗ ಅಭಿವೃದ್ಧಿ ಆಗುತ್ತೆ. ಇನ್ನು ಜಾಸ್ತಿ ಬೆಳೆಯುತ್ತೆ. ಅಂದ್ರೆ ವಾಕ್ಯಗಳು ಗೊತ್ತಾದಾಗ, ಈ ವಿಷಯಗಳು ಗೊತ್ತಾದಾಗ, ಈ ವಿಷಯಗಳು ಗೊತ್ತಾಗದೆ ಹೋದ್ರೆ ಕಷ್ಟಗಳು ಬಂದಾಗ ಒಂದು ರೀತಿಯಲ್ಲಿ ಗೊಂದಲಕ್ಕೀಡಾಗ್ತೀವಿ. ಕಷ್ಟಗಳು ಬಂದಾಗ ಗೊಂದಲಕ್ಕೀಡಾಗ್ತೀವಿ. ನಮ್ಮ ಹತ್ರ ಬರುವಂತ ಕಷ್ಟಗಳು ಬಹಳ ಚಿಕ್ಕದೇ ಪ್ರಿಯರ ದೇವ್ರ ಮಕ್ಕಳಿದೆ. ಎಲ್ಲ ಬರುವಂತದ್ದು ಏನಪ್ಪಾ ಅಂದ್ರೆ ಈ ಚಿಕ್ಕದೇ ಬರುತ್ತೆ. ದೊಡ್ಡದು ಬಂದ್ರು ಚಿಕ್ಕದು ಬಂದ್ರು ಏನೇ ಬಂದ್ರು ಕೂಡ ದೃಢವಾಗಿ ನಾವಿರ್ಬೇಕು. ದೃಢವಾಗಿರ್ಬೇಕು. ಯಾಕಂದ್ರೆ ಸುಖವಾಗಿ ಆನಂದವಾಗಿದ್ದಾಗ ನಾವು ಬದುಕುವಂಥದ್ದು ದೊಡ್ಡ ಕೆಲಸ ಅಲ್ವೇ ಅಲ್ಲ. ಓಕೆನಾ? ಸುಖ ಇದೆ, ಆನಂದ ಇದೆ, ಏನು ಕೊರತೆ ಇಲ್ಲ, ಯಾವ ಸಮಸ್ಯೆ ಇಲ್ಲ. ಬದುಕಬೇಕಂದ್ರೆ ಸುಲಭವಾಗಿ ಜೀವನ ಕಳೆಯುತ್ತೆ. ಆದ್ರೆ ಕಷ್ಟಗಳು ಬಂದಾಗ, ದುಃಖಗಳು ಇದ್ದಾಗ, ಶೋಧನೆಗಳು ನಡೆಯುವಾಗ, ಪರೀಕ್ಷೆ ನಡೆಯುವಂತ ಸಮಯದಲ್ಲಿ ನೀವು ಮುಂದೆ ಹೆಜ್ಜಾಗ್ತಿರಲ್ಲ, ಅವಾಗ ದೇವರು ನೋಡ್ತಾ ಇರ್ತಾರೆ. ಇಷ್ಟು ಕಷ್ಟ ಇದ್ರು, ಇಷ್ಟು ಪರೀಕ್ಷೆ ನಡೀತಾ ಇದ್ರು, ಶೋಧನೆಗಳು ಕೊಡ್ತಾ ಇದ್ರು, ಹೇಗಪ್ಪ ನನ್ನ ಮಗನು, ಹೇಗೆ ಅಂದ್ರೆ ನನ್ನನ್ನು ಅಪ್ಪಿಕೊಂಡಿದ್ದಾನಲ್ಲ ನನ್ನ ಮಗನು, ನನ್ನ ಮಗಳು. ಆ ಇಷ್ಟು ಕಷ್ಟ ಇದ್ರು ಕೂಡ ಯಾವಾಗ್ಲೂ ನನ್ನ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ದಾಳೆ ನನ್ನ ಮಗಳು. ನನ್ನ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾನೆ ನನ್ನ ಮಗನು. ನನಗೋಸ್ಕರನೇ ಪ್ರಯಾಸ ಪಡ್ತಾ ಇದ್ದಾನೆ ನನ್ನ ಮಗ, ನನ್ನ ಮಗಳು ಅಂತೇಳಿ ಮೊಟ್ಟ ಮೊದಲು ದೇವರು ಸಂತೋಷ ಪಡ್ತಾರೆ. ದೇವರು ಸಂತೋಷ ಪಡ್ತಾರೆ. ಯಾಕಂದ್ರೆ ಈ ಜೀವಿತಕ್ಕೆ ಸ್ವಲ್ಪ ಶ್ರಮೆಗಳು, ಶೋಧನೆಗಳು ಇರುತ್ತೆ ಪ್ರಿಯರೇ. ಇದ್ದಾಗ ನಾವು ಭಕ್ತರನ್ನ ಮಾದರಿಯಾಗಿ ಇಟ್ಕೋಬೇಕಾಗತ್ತೆ. ಭಕ್ತರಿದ್ದಾರಲ್ಲ, ಯಾರು ಭಕ್ತರು? ಅಬ್ರಾಹಮನಾಗಿರ್ಬೋದು, ಇಲ್ಲ ನೋಹಾನನಾಗಿರ್ಬೋದು, ಇಲ್ಲ ಮೋಶೆ ಆಗಿರ್ಬೋದು, ಇವರೆಲ್ಲರೂ ಭಕ್ತರಲ್ವಾ? ಇವರೆಲ್ಲರನ್ನ ನಾವು ಮಾದರಿಯಾಗಿ ಇಟ್ಕೋಬೇಕು. ಮಾದರಿ ಏನ್ರಿ? ನೋಹನ ಕಾಲದಲ್ಲಿ ನೋಡಿ, ಆ ಕಾಲದಲ್ಲಿ ಸೇವಕರಿಲ್ಲ, ಹೌದಲ್ವಾ? ನಮ್ಮ ಹಾಗೆ ಚರ್ಚುಗಳಿಲ್ಲ. ನಮ್ಮ ಮಧ್ಯದಲ್ಲಿ ಚರ್ಚುಗಳಿದೆ, ಸೇವಕರಿದ್ದಾರೆ, ನಾವೆಲ್ಲರೂ ಆತ್ಮೀಯರು, ಎಲ್ಲರೂ ಸೇರ್ತಾ ಇದ್ವಿ. ಅದು ಅಲ್ಲದೆ ಪ್ರತಿನಿತ್ಯ ಒಂದು ಗೂಗಲ್ ಮೀಟ್ ಮೂಲಕ ನಾವು ಎಲ್ಲರ ಸಭೆಯಾಗಿ ಸೇರ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ. ನೋಹನ ಕಾಲದಲ್ಲಿ ಯಾರಿದ್ದಾರೆ ಹೇಳಿ ಪ್ರಿಯರೇ? ನೋಹನ ಕಾಲದಲ್ಲಿ ಇದ್ದಾರಲ್ಲ, ಯಾರು ಬಂದು ಮಾತಾಡ್ಸೋರು ಯಾರಿದ್ದಾರೆ? ಅಕ್ಕಪಕ್ಕದಲ್ಲಿದ್ದಂತ ಜನರೆಲ್ಲರಿದ್ದಾರಲ್ವಾ, ಇವ್ರೇನಾದ್ರೂ ಆತ್ಮೀಯರ? ರಕ್ತ ಸಂಬಂಧಿಕರು, ಎಲ್ಲರೂ ಕೂಡ ರಕ್ತ ಸಂಬಂಧಿಕರಿದ್ದಾರೆ. ರಕ್ತ ಸಂಬಂಧಿಕರು ಇರುವಾಗ ಯಾರಾದ್ರೂ ಅವ್ರನ್ನ ಪ್ರೋತ್ಸಾಹ ಕೊಡೋರಿದ್ದಾರ? ಬಲಪಡಿಸೋರಿದ್ದಾರ? ಚೈತನ್ಯ ಪಡಿಸೋರಿದ್ದಾರ? ಇಲ್ಲಾಂದ್ರೆ ಆತ್ಮಿಕವಾದಂತ ಜ್ಞಾನ ಹೇಳೋರಿದ್ದಾರ? ಇಲ್ಲ. ಇಲ್ಲದೆ ಇದ್ದಂತ ಆ ಕಾಲದಲ್ಲಿ ಪ್ರಿಯರ ದೇವ್ರ ಮಕ್ಳಿರ ಏನ್ರಿ, ದೇವ್ರು ಬಂದು ದರ್ಶನ ಕೊಟ್ಟು ಏನಪ್ಪಾ ನಾವೇ ಕಟ್ಟು ಅಂತ ಹೇಳ್ತಾರೆ. ನಾವೇ ಕಟ್ಟುವಾಗ ನೋಡಿ ಪ್ರಿಯರ ದೇವ್ರ ಮಕ್ಳಿರ, ಅಗಲ ಉದ್ದ ಎಲ್ಲ ಹೇಳ್ತಾರೆ. ಅಗಲ ಹೇಳ್ತಾರೆ, ಉದ್ದ ಹೇಳ್ತಾರೆ. ಹೇಳಿದ್ಮೇಲೆ ಮತ್ತೆ ಅಷ್ಟು ದೊಡ್ಡ ನಾವೇನು ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಪ್ರಿಯರೇ. ದೊಡ್ಡ ನಾವೇನು ಕಟ್ಟಬೇಕಾದ್ರೆ ಎಷ್ಟು ದೊಡ್ಡ ಕಷ್ಟ. ಸುಲಭನ ಕಷ್ಟನ? ಬಹಳ ಕಷ್ಟವಾದಂಥದ್ದು. ಅಂತ ಸಮಯದಲ್ಲಿ ಆ ಮನುಷ್ಯರು ಏನ್ರಿ, ನೋಹಾನನಾಗಿರ್ಬೋದು, ನೋಹಾನನ ಹೆಂಡತಿ ಆಗಿರ್ಬೋದು, ನೋಹಾನನ ಮಕ್ಕಳು ಆಗಿರ್ಬೋದು, ಸೊಸೆಯರಾಗಿರ್ಬೋದು, ಎಲ್ಲರೂ ಒಗ್ಗಟ್ಟಾಗಿ ಒಳ್ಳೆ ರೀತಿಯಿಂದ ಅವರು ಕೆಲಸ ಮಾಡ್ಕೊಂಡಿದ್ದಾರೆ. ಆ ನೋಹಾನನ ಹೆಂಡತಿ, ನನ್ನ ಗಂಡನಿಗೆ ದರ್ಶನ ಆಗಿದೆ ಅಂತೆ, ಆಯ್ತು ನನ್ನ ಗಂಡ ಏನ್ ಹೇಳಿದ್ರು ಪರವಾಗಿಲ್ಲ ಅಂತ ಹೆಂಡತಿ. ಮಕ್ಕಳು, ನಮ್ಮ ಅಪ್ಪನಿಗೆ ಒಳ್ಳೆ ದರ್ಶನ ಆಗಿದೆ, ನಮ್ಮಪ್ಪನಿಗೆ ದರ್ಶನ ಆಗಿದೆ, ಆಯ್ತು, ದೇವ್ರು ಏನು ಹೇಳಿದ್ದಾರೆ ಅದ್ರ ಪ್ರಕಾರ ನಾವು ಮಾಡೋಣ ಅಂತ ಮಕ್ಕಳು. ಆನಂತರ ಸೊಸೆಯರು ಕೂಡ ಸಪೋರ್ಟ್ ಆಗಿ ನಿಂತಿದ್ದಾರೆ. ಸೊಸೆಯರು ಕೂಡ ಕೆಲಸ ಮಾಡಿದ್ದಾರೆ. ಓಕೆನಾ? ಅತ್ತೆ ಮಾವರಿಗೆ ಒಳಪಟ್ಟು ವಿಧೇಯರಾಗಿ ಒಂದು ಭಕ್ತಿಯಿಂದ ಅವರೆಲ್ಲರೂ ನಡ್ಕೊಂಡಿದ್ದಾರೆ. ಅವ್ರ ಮಧ್ಯದಲ್ಲಿ ಅಕ್ಕಪಕ್ಕದಲ್ಲಿದ್ದವರು ನೋಡುವಾಗ ಭಕ್ತರು ಯಾರಿಲ್ಲ, ಎಲ್ಲರೂ ಕೂಡ ದುಷ್ಟರು, ದ್ರೋಹಿಗಳು ಇದ್ದಾರೆ. ಒಂದು ರೀತಿಯಲ್ಲಿ ಇವರಿಗೆ ಶೋಧನೆ ಕೊಡ್ತಾ ಇದ್ದಾರೆ, ಒಂದು ರೀತಿಯಲ್ಲಿ ಶೋಧಿಸ್ತಾ ಇದ್ದಾರೆ, ಒಂದು ರೀತಿಯಲ್ಲಿ ಗೊಂದಲ ಉಂಟು ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಅವರು
ಪ್ರಿಯರ ದೇವ್ರ ಮಕ್ಕಳಿರ, ಗೊಂದಲಕ್ಕೆ ಈಡಾಗದೆ ಎಷ್ಟು ದಿನ ಗೊತ್ತಾ? ಸುಮಾರು 100 ವರ್ಷದವರೆಗೆ ನಾವೇ ಕಟ್ಟಬೇಕಂದ್ರೆ ಒಂದ್ಸರಿ ಆಲೋಚನೆ ಮಾಡಿ ಪ್ರಿಯರೇ. ನಾವು 1 ವರ್ಷ 2 ವರ್ಷ ಒಂದು ವೇಳೆ ಕಷ್ಟ ಅನುಭವಿಸ್ಬೇಕಾದ್ರೆ ಗೊಂದಲಕ್ಕೆ ಈಡಾಗ್ತೀವಿ. ನಾವೇ ಕಟ್ಟಬೇಕಂತಂದ್ರೆ ಅವು ದೊಡ್ಡ ದೊಡ್ಡ ಮರಗಳು ಹೊರಬೇಕು, ಎಲ್ಲ ಕೆತ್ತಬೇಕು, ಹೌದಲ್ವಾ? ಆ ಮರಗಳು ಎಲ್ಲೋ ಇರುವಂತ ಏನ್ರಿ ಮರಗಳನ್ನ ಕಟ್ ಮಾಡಿ ಆಮೇಲೆ ನೀಟಾಗಿ ಕೆತ್ತಬೇಕು, ನೀಟಾಗಿ ರೆಡಿ ಮಾಡ್ಕೊಳ್ಬೇಕು, ತಮ್ಗೆ ಬೇಕಾದಂತ ಆಹಾರವನ್ನು ಸಂಪಾದನೆ ಮಾಡ್ಕೊಳ್ಬೇಕು. ಇವೆಲ್ಲ ನೋಡುವಾಗ ಸುಲಭನ ಕಷ್ಟನಂತ ನೋಡುವಾಗ ಕಷ್ಟ ಇದೆ. ಅದ್ರ ಜೊತೆಗೆ ಹೊರಗಡೆ ಶೋಧನೆ ಇದೆ. ಇದ್ದಾಗ ಅವ್ರು ಹೇಗೆ ನಿಂತ್ಕೊಂಡಿದ್ದಾರೆ ಹೇಳಿ? ಇದ್ದಾಗ ಹೇಗೆ ನಿಂತ್ಕೊಂಡಿದ್ದಾರೆ? ಹ ದೇವರು ದರ್ಶನ ಕೊಟ್ಟಿದ್ದಾರೆ, ಮತ್ತೆ ಅದನ್ನು ಕೂಡ ನಂಬಬೇಕಲ್ಲ. ಪ್ರಿಯರ ದೇವ್ರ ಮಕ್ಕಳಿರ, ಅವ್ರ ಭಕ್ತಿ ನೋಡಿ ಒಂದ್ಸರಿ ಹೇಗಿದೆ ಅಂದ್ರೆ, ಅವ್ರ ಭಕ್ತಿಯಿಂದ ಜೀವಿಸುವಾಗ ಸುಲಭ ಇಲ್ಲ. ಒಂದು ರೀತಿಯಲ್ಲಿ ಶೋಧನೆ, ಕಷ್ಟಗಳು, ಪರೀಕ್ಷೆ ಎಲ್ಲ ನಡೀತಾ ಇದೆ. ನಮ್ಮ ಜೀವನದಲ್ಲಿ ಏನ್ ನಡೆಯುತ್ತೆ? ನಮ್ಮ ಬದುಕಿನಲ್ಲಿ ಏನಪ್ಪ ನಡೀತಾ ಇದೆ? ಏನೋ ಆರ್ಥಿಕ ಪರಿಸ್ಥಿತಿ ಇದ್ದಾಗ ನಮಗೆ ಬಹಳ ಕಷ್ಟ ಇದೆ ಬ್ರದರ್ ಪಾಸ್ಟ್ರೆ ಅಂತೇಳಿ ಹೇಳ್ತಾ ಇರ್ತೀವಿ. ಇಲ್ಲ, ಹೆಂಡತಿಗೆ ಗಂಡನು ಶೋಧನೆ ಕೊಟ್ಟಾಗ, ಗಂಡನು ಹೆಂಡತಿಗೆ ಶೋಧನೆ ಕೊಟ್ಟಾಗ ಅಲ್ಲಿ ಕೂಡ ನಮ್ಗೆ ಬಹಳ ಶೋಧನೆ ಇದೆ. ಇಲ್ಲಿ ಹೊರಗಡೆ ಹೋಗೋಕ್ ಬಿಡ್ತಾ ಇಲ್ಲ, ಬರೋಕ್ಕೂ ಬಿಡ್ತಾ ಇಲ್ಲ, ಪ್ರಾರ್ಥನೆಗೂ ಬಿಡ್ತಾ ಇಲ್ಲ. ಒಂದು ರೀತಿಯಲ್ಲಿ ಕಿರಿಕಿರಿ ಇದೆ. ಅಮ್ಮ, ಇರುತ್ತೆ ಅಮ್ಮ, ಈ ಕಿರಿಕಿರಿಗಳು ಇರುತ್ತೆ. ಇದ್ದಾಗ ನೀವು ಯೇಸು ಕ್ರಿಸ್ತರನ್ನ ಅಪ್ಪಿಕೊಂಡು ಆತನ ಧ್ಯಾನದಲ್ಲಿ, ದೇವರ ಧ್ಯಾನದಲ್ಲಿ ನೀವು ಇರಬೇಕು. ಆಮೇಲೆ ಇದ್ರ ಬಗ್ಗೆ ಏನಪ್ಪಾ ಅಂದ್ರೆ, ಇನ್ನೂ ಹೆಚ್ಚಾಗಿ ಕೆಲವು ವಿಷಯಗಳನ್ನ ಮತ್ತೊಂದ್ಸರಿ ಮಾತಾಡ್ತೀನಿ ಆ ನೇರ ಪ್ರಸಾರದಲ್ಲಿ ಸಮಯ ಬಂದಾಗ. ಗಮನಿಸ್ರಿ ಪ್ರಿಯರ ದೇವ್ರ ಮಕ್ಕಳಿರ, ಒಂದ್ಸಾರಿ ನೋಹಾನನನ್ನ ನೆನಪು ಮಾಡ್ಕೊಳ್ರಿ, ಮತ್ತೊಂದ್ಸಾರಿ ಅಬ್ರಾಹಾಮನನ್ನು ಕೂಡ ನೆನಪು ಮಾಡ್ಕೊಳ್ಳಿ ಪ್ರಿಯರೇ. ಅಬ್ರಾಹಾಮನನ್ನು ಕೂಡ ನೋಡುವಾಗ ಏನಪ್ಪಾ, ಅಬ್ರಾಹಾಮನೇ ಬಂಧು ಮಿತ್ರರನ್ನು, ಊರನ್ನು, ದೇಶವನ್ನು ಬಿಟ್ಟು ಹೊರಟೋಗು ಅಂದಾಗ ಎಲ್ಲವನ್ನು ಬಿಟ್ಟು ಹೊರಟೋಗ್ತಾನೆ. ಅಂದ್ರೆ ದೇವರ ಮಾತಿಗೆ ವಿಧೇಯನಾಗ್ತಾನೆ, ದೇವರ ಮಾತನ್ನ ನಂಬುತ್ತಾನೆ, ಪ್ರಯಾಣ ಮಾಡ್ತಾನೆ. ಆನಂತರ ಮಕ್ಕಳಿರಲ್ಲ, ದೇವರು ಒಬ್ಬ ಮಗನನ್ನು ಕೊಡ್ತಾನೆ. ಒಬ್ಬ ಮಗನನ್ನು ಕೊಟ್ಟಾಗ ಆ ಮಗನನ್ನು ಕೂಡ, ಮಗನೇ ನಿನ್ನ ಮಗನನ್ನ ಅರ್ಪಿಸು ಅಂದಾಗ ಏನ್ರಿ, ಎರಡು ಮಾತು ಮಾತಾಡದೆ ದೇವ್ರಿಗೆ ವಿಧೇಯನಾಗಿ, ತಂದೆ ನೀವು ಏನ್ ಹೇಳ್ತೀರಾ ಅದ್ರ ಪ್ರಕಾರ ನಾನು ಕೊಡೋದಕ್ಕೆ ರೆಡಿ ಅಂತೇಳಿ ಆ ಅಬ್ರಹಾಮನು ಸಿದ್ಧನಾಗ್ತಾನೆ ಪ್ರಿಯ, ಹೌದಲ್ವಾ? ಅಂದ್ರೆ 100 ವರ್ಷದಲ್ಲಿ ಒಬ್ಬ ಮಗನನ್ನು ಕೊಟ್ಟಿರುವಾಗ ಆ ಮಗನ ಮೇಲೆ ಮಮಕಾರ, ಪ್ರೀತಿ, ಅನುರಾಗ ಎಷ್ಟಿರುತ್ತೆ ಅಂತ ನೋಡುವಾಗ ಹೆಜ್ಜೆ ಹೆಜ್ಜೆಯಲ್ಲಿ ಆ ಮಗನ ಮೇಲೇನೆ ಜಾಸ್ತಿ ಆಲೋಚನೆ ಇರುತ್ತೆ. ಆ ಸಮಯದಲ್ಲಿ ನನ್ನನ್ನೇನಾದ್ರೂ ಅಬ್ರಹಾಮನು ಮರ್ತಿದ್ದಾನ, ಅಥವಾ ತನ್ನ ಮಗನ ಮೇಲೆ ಬಹಳ ಪ್ರೀತಿ ಇದೆಯಾ? ನೋಡೋಣ, ನನ್ನ ಮಗನು ಅಬ್ರಹಾಮನು ನನಗೆ ಕೊಡಲ್ಲ ನೋಡೋಣ ಅಂತೇಳಿ ಒಂದು ರೀತಿಯಲ್ಲಿ ಪರೀಕ್ಷೆ ನಡೆಯುತ್ತೆ. ನಡೆದಾಗ ಏನ್ರಿ, ಅಬ್ರಹಾಮನು ತಲೆ ಬಾಗಿಸಿ ಆಯ್ತು ದೇವ್ರೆ ಕೊಡ್ತೀನಿ ಅಂತ ಹೇಳಿ ಸೀದಾ ಮಗನನ್ನ ಅರ್ಪಣೆ ಮಾಡೋದಕ್ಕೆ ಬರ್ತಾನೆ. ಅಂದ್ರೆ ದೇವ್ರ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ ನೋಡಿ ಪ್ರಿಯರೇ. ದೇವ್ರ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ, ನಂಬಿಕೆಯಿಂದ ಎಷ್ಟು ಒಳ್ಳೆ ರೀತಿಯಿಂದ ಅವ್ರು ಜೀವಿಸ್ತಾ ಇದ್ದಾರೆ ಗಮನಿಸ್ರಿ. ಅದೇ ಪ್ರಕಾರ ಯೋಬನ್ ಬಗ್ಗೆ ಎಷ್ಟೋ ಸಾರಿ ನಾವು ಓದ್ತೀವಿ, ಹೌದಲ್ವಾ? ಯೋಬನ್ ಬಗ್ಗೆ ನೋಡುವಾಗ ಎಷ್ಟು ಆಸ್ತಿ ಇದೆ, ದೊಡ್ಡ ಕೋಟ್ಯಾಧೀಶ್ವರನು, ಐಶ್ವರ್ಯವಂತನು, ಓಕೆನಾ, ಯಾವ ಕೊರತೆ ಇಲ್ಲ, ಹೌದಲ್ವಾ? ಯೋಬನ್ ಬಗ್ಗೆ ನೋಡುವಾಗ ಯಾವ ಕೊರತೆ ಇಲ್ಲ, ಎಲ್ಲ ಅದ್ಭುತ. ನೋಡಿ, ಅವರಿಗೆ ಆಸ್ತಿಯಲ್ಲಿ ಅದ್ಭುತ, ಆಮೇಲೆ ಪ್ರಾರ್ಥನೆಯಲ್ಲಿ ಇದ್ದಾರೆ, ಅದರಲ್ಲಿ ಕೂಡ ಅದ್ಭುತವಾಗಿ ಇದ್ದಾರೆ, ಅವರು ಒಳ್ಳೆ ರೀತಿಯಲ್ಲಿ ಇದ್ದಾರೆ. ಇನ್ನೊಂದು ರೀತಿಯಲ್ಲಿ ನೋಡುವಾಗ 10 ಮಂದಿ ಮಕ್ಕಳು, ಯಾವ ಕೊರತೆ ಇಲ್ಲ. ಒಂದು ದಿನ ಪರೀಕ್ಷೆ ಸ್ಟಾರ್ಟ್ ಆಗುತ್ತೆ ಅವ್ರ ವಿಷಯದಲ್ಲಿ, ಹೌದಲ್ವಾ? ಅವ್ರ ವಿಷಯದಲ್ಲಿ ಪರೀಕ್ಷೆ ಸ್ಟಾರ್ಟ್ ಆಗುತ್ತೆ. ಸೈತಾನ್ ಬಂದು ಯೋಬನನ್ನ ಕೇಳ್ಕೊಳ್ತಾನೆ, ದೇವರೇ ನಿಮ್ಮ ಮಗನನ್ನ ನನಗೆ ಒಪ್ಸಿ ಅಂತ, ಹೌದಲ್ವಾ? ಕೇಳ್ಕೊಳ್ತಾನೆ ಸೈತಾನನು ದೇವರ ಬಳಿಯಲ್ಲಿ ಕೇಳಿಕೊಂಡಾಗ ದೇವರು ಅನುಮತಿ ಕೊಡ್ತಾನೆ. ಅನುಮತಿ ಕೊಟ್ಟಾಗ ಯಾರು ಯೋಬನ ಜೀವಿತ ಹೇಗಿರುತ್ತೆ? ಒಂದಲ್ಲ ಎರಡಲ್ಲ, ಸುಮಾರು ಪ್ರಿಯರ ದೇವರ ಮಕ್ಕಳಿರ ಪಶುಗಳು, ಎತ್ತುಗಳು, ಕತ್ತೆಗಳು, ಕುರಿ ಮೇಕೆಗಳು ಎಲ್ಲವೂ ಕೂಡ ನಾಶವಾದಾಗ, ಮಕ್ಕಳು ನಾಶವಾದಾಗ ಆಗ ಹೇಗಿರುತ್ತೆ ಪ್ರಿಯರೇ? ನಾವು ಒಬ್ಬರು ಇಬ್ಬರು ಮಕ್ಕಳನ್ನ ನಾವು ಕಾಪಾಡಿಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇರ್ತೀವಿ. ಮನೆಯಲ್ಲಿ ಯಾವುದೋ ಒಂದು ಅನಾರೋಗ್ಯ ಇದ್ದಾಗ, ಯಾವುದೋ ಒಂದು ರೀತಿಯಲ್ಲಿ ಕಷ್ಟ ಇದ್ದಾಗ ನಾವು ಬಹಳ ಗೊಂದಲದಲ್ಲಿ ಬೀಳ್ತಾ ಇರ್ತೀವಿ.
ಆದ್ರೆ ಆ ಮನುಷ್ಯನ ನೋಡಿ ಇದೆಲ್ಲ ಕಷ್ಟ ಬಂದಾಗ ಹೇಗೆ ಸಹಿಸ್ಕೊಂಡಿರ್ಬೋದು ಹೇಳಿ ಪ್ರಿಯರೇ? ಹೇಗೆ ಸಹಿಸ್ಕೊಂಡಿರ್ಬೋದು? ದೊಡ್ಡ ಭಕ್ತನ ಆತನು ಭಕ್ತಿಲಿ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ ಬಹಳ ಉನ್ನತವಾಗಿದ್ದಾನೆ. ನಂಬಿಕೆ ಮೇಲೆ, ಭಕ್ತಿ ಮೇಲೆ, ದೇವ್ರ ವಿಷಯದಲ್ಲಿ ಉನ್ನತವಾಗಿದ್ದಾನೆ. ಆ ಉನ್ನತವಾದಂಥ ಭಕ್ತನಿಗೆ ದೊಡ್ಡ ಶ್ರಮೆ ಬಂದಿದೆ, ಚಿಕ್ಕದಲ್ಲ, ಬಹಳ ಶ್ರಮೆ, ಶೋಧನೆ ನಡೆದಿದೆ. ಶೋಧನೆ, ಶ್ರಮೆ ಎಲ್ಲ ನಡೆದಿದೆ ರೀ. ನಡೆದಾಗ ಏನ್ರಿ ಪ್ರಿಯರ ದೇವ್ರ ಮಕ್ಕಳಿರ ಎಲ್ಲ ಕಳ್ಕೊಳ್ತಾನೆ, ಅಂದ್ರೆ ಎಲ್ಲ ಹೋಗುತ್ತೆ, ಏನು ಉಳ್ಕೊಂಡಿಲ್ಲ, ಏನು ಉಳ್ಕೊಂಡಿಲ್ಲ. ಹಾ, ಎಲ್ಲ ಕಳ್ಕೊಂಡ ಮೇಲೆ ಹೇಳಿರುವಂತ ಅದ್ಭುತವಾದಂತ ಮಾತೇನು ಪ್ರಿಯರೇ? ದೇವರು ಕೊಟ್ರು, ದೇವರು ತಗೊಂಡ್ರು, ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ. ತಾಯಿಯ ಗರ್ಭದಲ್ಲಿ ದಿಗಂಬರಿಯಾಗಿ ನಾನು ಬಂದಿದ್ದೇನೆ, ಅದೇ ಪ್ರಕಾರ ನಾನು ಹೋಗ್ತೀನಿ. ಇದ್ರ ಬಗ್ಗೆ ನಾನು ಯಾಕೆ ಚಿಂತೆ ಮಾಡ್ಲಿ? ಇದು ದೇವ್ರು ಕೊಟ್ಟಿದ್ರು. ಇಷ್ಟು ದಿನ ನಾನು ಅನುಭವಿಸಿದ್ದೇನೆ ಅಂದ್ರೆ ಪಶುಗಳಾಗಿರ್ಬೋದು, ಮೇಕೆಗಳು, ಕುದುರೆಗಳು, ಇವೆಲ್ಲ ಕೂಡ ಅವರೇ ಕೊಟ್ಟಿದ್ರು. ಅವ್ರು ಕೊಟ್ಟಿದ್ರು, ಅವ್ರು ತಗೊಂಡ್ರು, ಅವ್ರಿಗೆ ಸ್ತೋತ್ರವಾಗ್ಲಿ ಅಂತ. ಎಷ್ಟು ಶ್ರೇಷ್ಠ ಮನಸ್ಸು ಆತನು ಧರಿಸ್ಕೊಂಡಿದ್ದಾನಂತ ನೋಡುವಾಗ ತುಂಬಾ ಅದ್ಭುತ ಅನ್ಸುತ್ತಲ್ಲ, ತುಂಬಾ ಅದ್ಭುತ ಅನ್ಸುತ್ತೆ. ನಾವು ಪ್ರಿಯರೇ ಚಿಕ್ಕ ಚಿಕ್ಕ ಶ್ರಮೆಗಳು ಬರ್ತಾ ಇರುತ್ತೆ, ಚಿಕ್ಕದು ಶೋಧನೆಗಳು ನಡೀತಾ ಇರುತ್ತೆ, ಬಹಳ ಚಿಕ್ಕದೇ, ಏನ್ ದೊಡ್ಡದೇನಿಲ್ಲ. ಇದಕ್ಕೆ ನಾವು ಬಹಳ ಕಷ್ಟ ಪಡ್ತಾ ಇರ್ತೀವಿ, ಬಾಧೆ ಪಡ್ತಾ ಇರ್ತೀವಿ. ಏನ್ ಮಾಡ್ಲಿ, ಎಲ್ಲಿಗೆ ಹೋಗ್ಲಿ ಅಂತೇಳಿ ದುಃಖದಲ್ಲಿರ್ತೀವಿ. ಏನೇ ಸಮಸ್ಯೆ ಇರಲಿ, ಏನೇ ಸಮಸ್ಯೆ ಇರಲಿ, ಆ ಸಮಸ್ಯೆ ಪರಿಹಾರ ಆಗ್ಬೇಕಾದ್ರೆ ಮಾರ್ಗ ಒಂದೇ. ನೀವು ಯಾರ ಹತ್ರ ಹೇಳ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸೀದಾ ಏನ್ರೆ ಮನೆಯಲ್ಲಿ ಹೋಗಿ ಮೊಣಕಲೂರಿ ದೇವ್ರ ಹತ್ರ ಕಣ್ಣೀರು ಸುರಿಸಿ. ಕೈಲಾಗಿಲ್ವಾ? ನಮ್ ಕೈಲಿ ಆಗ್ತಾ ಇಲ್ವಾ? ನಮ್ ಕೈಲಿ ಆಗದೇ ಇರುವಂತ ಕಷ್ಟ ಬಂದಿದೆಯಾ? ಮೊಟ್ಟ ಮೊದಲು ಆ ತಂದೆಯಾದ ದೇವರ ಬಳಿಯಲ್ಲಿ ಮೊಣಕಾಲೂರಿ, ತಂದೆ ಇಂಥ ಕಷ್ಟಗಳಿದೆ, ಆಗ್ತಾ ಇಲ್ಲ ದೇವರೇ, ಹೊರಕ್ ಆಗ್ತಾ ಇಲ್ಲ, ನಮ್ಗೆ ಶಕ್ತಿ ಕೊಡಿ, ನಮ್ಗೆ ಬಲವನ್ನು ಕೊಡಿ ಅಂತ ನೀವು ಕೇಳ್ಕೋಬೇಕು. ಬಲವನ್ನು ಕೊಡಿ, ಬಹಳ ಇದ್ದಾಗ ತೊಲಗಿಸಿರಿ ಅಂತ ಹೇಳಿ. ಅಂದ್ರೆ ನಾನು ಹೇಳೋದೇನಪ್ಪ ಅಂದ್ರೆ, ಇಂಥ ಸಮಸ್ಯೆಗಳು, ಶೋಧನೆಗಳು ಚಿಕ್ಕ ಚಿಕ್ಕದು ಬರುತ್ತಲ್ಲ, ಬಂದಾಗ ಅನುಭವಿಸಿದ್ರೆ ಪರಲೋಕದಲ್ಲಿ ಪ್ರತಿಫಲ ಜಾಸ್ತಿ ಬರುತ್ತೆ. ಪರಲೋಕದಲ್ಲಿ ನಾವು ಹೋದ ಮೇಲೆ ಅಲ್ಲಿ ಪ್ರತಿಫಲ ಏನಿಲ್ಲ, ಇದರ ಸುಮ್ಮನೆ ಹೋಗಿದ್ದೀವಿ, ಎಲ್ಲ ಒಂದು ಕಡೆ ಇದೀವಿ ಅಂತಂದಲ್ಲ. ಪರಲೋಕದಲ್ಲಿ ಪ್ರತಿಫಲ ಜಾಸ್ತಿ ಬೇಕು ನಮ್ಗೆ, ಹೌದಲ್ವಾ? ಪರಲೋಕದಲ್ಲಿ ಪ್ರತಿಫಲ ಜಾಸ್ತಿ ಬೇಕು ಅಂದ್ರೆ ಈ ಲೋಕದಲ್ಲಿ ಕಷ್ಟಗಳು, ಶ್ರಮೆಗಳು, ಶೋಧನೆಗಳು ಬಂದಾಗ ನಾವೆಲ್ಲರೂ ಅನುಭವಿಸ್ಬೇಕು, ಎಲ್ಲರೂ ಅನುಭವಿಸ್ಬೇಕು. ನಮ್ಗೆ ಎಷ್ಟು ತಾಳ್ಮೆ ಇರುತ್ತೋ ನಾವು ದೇವ್ರಿಗೋಸ್ಕರ ಕೆಲಸ ಮಾಡ್ಬೇಕು, ದೇವರ ಮಕ್ಕಳಿಗೋಸ್ಕರ ಕೆಲಸ ಮಾಡ್ಬೇಕು. ದೇವರ ಮಕ್ಕಳಿದ್ದಾರಲ್ಲ, ದೇವರ ಮಕ್ಕಳು ಯಾರೇ ಆಗಿರೋ, ಪಕ್ಕದಲ್ಲಿ ಮನೇಲಿದ್ದಂಥವ್ರು ದೇವ್ರ ಮಕ್ಕಳು, ಹೊರಗಡೆ ಇದ್ದಂಥವ್ರು ದೇವ್ರ ಮಕ್ಕಳು. ಇವಾಗ ನಾವು ಮನೆಯಲ್ಲಿ ಸೇವೆ ಮಾಡಿದ್ರು, ಹೊರಗಡೆ ಸೇವೆ ಮಾಡಿದ್ರು, ಮಕ್ಕಳಿಗೆ ಸೇವೆ ಮಾಡಿದ್ರು, ಸಭೆಯಲ್ಲಿ ಇದ್ದವ್ರಿಗೆ ಸೇವೆ ಮಾಡಿದ್ರು, ಅದು ದೇವರಿಗೆ ಸೇವೆ ಮಾಡಿದ ಹಾಗೆ. ಅವರು ಕಾಪಾಡ್ಕೊಳ್ತಾರೋ ಬಿಡ್ತಾರೋ ಅವ್ರಿಷ್ಟ, ಆದ್ರೆ ನಮ್ಮ ಧರ್ಮ ಇಷ್ಟೇ, ನಮ್ಮ ಧರ್ಮ ಇಷ್ಟೇ. ದೇವ್ರು ಕೊಟ್ಟಂತ ಧರ್ಮ ಏನಪ್ಪ ಅಂದ್ರೆ, ನೀವು ನನ್ನ ಮಕ್ಕಳಿಗೆ ಸೇವೆ ಮಾಡ್ಬೇಕು ಅಂತ. ನಾವು ಯಾರಿಗೆ ಸೇವೆ ಮಾಡ್ಬೇಕು ಪ್ರಿಯರೇ? ದೇವರಿಗೆ ಸೇವೆ ಮಾಡ್ಬೇಕು. ದೇವರಿಗೆ ಸೇವೆ ಮಾಡುವಂಥದ್ದು ಅಂದ್ರೆ ಆತನ ಮಕ್ಕಳಿಗೆ ಸೇವೆ ಮಾಡುವಂಥದ್ದು ಅಂತ ಅರ್ಥ. ಇನ್ನು ಕೆಲವರು ಇದೇ ನೆಪ ಮಾಡಿಕೊಂಡು ಬಳಸ್ಕೊಳ್ತಾ ಇರ್ತಾರೆ. ಅಂಥವ್ರ ವಿಷಯದಲ್ಲಿ ನೀವು ಜಾಗೃತಿಯಾಗಿರಿ, ಓಕೆನಾ? ಇವಾಗ ಯೋಬನ ವಿಷಯದಲ್ಲಿ ನಮ್ಗೆ ಗೊತ್ತಾಯ್ತು ಪ್ರಿಯರ ದೇವ್ರ ಮಕ್ಕಳಿಗೆ. ಅದೇ ಪ್ರಕಾರ ರೂತಳ ಬಗ್ಗೆ ಕೂಡ ನಮ್ಗೆ ಗೊತ್ತಲ್ವಾ? ರೂತಳ ಬಗ್ಗೆ ಇವಾಗ ನವಮಿ, ರೂತಳು ಗೊತ್ತಲ್ವ ಪ್ರಿಯರ್? ಇವ್ರು ಕೂಡ ಹೇಗಿದ್ದಾರೆ ಅಂತ ನೋಡುವಾಗ, ಪ್ರಿಯರಾದ ದೇವರ ಮಕ್ಕಳಿರ, ನವಮಿ ಏನ್ರಿ ಬೆತ್ಲೆಹೆಮ್ ಗ್ರಾಮವನ್ನು ಬಿಟ್ಟು, ಅಂದ್ರೆ ಯೆರೂಸಲೇಮ್ ಪಟ್ಟಣವನ್ನ ಬಿಟ್ಟು ಎಲ್ಲಿಗೆ ಹೋಗಿರ್ತಾಳಂತ ನೋಡುವಾಗ, ಒಂದ್ಸರಿ ರೂತಳ ಗ್ರಂಥಕ್ಕೆ ಬನ್ನಿ. ರೂತಳ ಗ್ರಂಥ, ಓಕೆನಾ? ರೂತಳ ಗ್ರಂಥ 1ನೇ ಅಧ್ಯಾಯ, ರೂತಳ ಗ್ರಂಥ 1ನೇ ಅಧ್ಯಾಯ 1ನೇ ವಚನವನ್ನು ನೋಡಿ. 1ನೇ ವಚನ, 2ನೇ ವಚನ. ನ್ಯಾಯಸ್ಥಾಪಕರು ಆಳುತ್ತಿದ್ದಾಗ ಹ್ಮ್ ದೇಶದ ಬರ ಬಂದದ್ದರಿಂದ ಯೆಹೂದ ಪ್ರಾಂತ್ಯದ ಬೆತ್ಲೆಹೇಮಿನವನೊಬ್ಬನು ತನ್ನ ಹೆಂಡತಿ, 2 ಕುಮಾರರು ಇವರ ಸಹಿತವಾಗಿ ಮೋವಾಬ್ ದೇಶದಲ್ಲಿ ವಾಸ ಮಾಡಬೇಕೆಂದು ಹೊರಟು ಹೋದನು. ಆ ಮನುಷ್ಯನಿಗೆ ಎಲಿಮೆಲೇಕನೆಂದು, ಅವನ ಹೆಂಡತಿಗೆ ನವಮಿ ಎಂದು 2 ಮಕ್ಕಳಿಗೆ
ಮಹೋಲೋನ್ ಎಂದು ಸಿಲ್ಲೋನ್ ಎಂದು ಹೆಸರು. ಯಹೂದ ದೇಶಕ್ಕೆ ಸೇರಿದ ಎಫ್ರಾತದಲ್ಲಿರುವ ಬೆತ್ಲೆಹೇಮಿನವರಾದ ಇವರು ಬಂದು ಮೋವಾಬ್ ದೇಶದಲ್ಲಿ ಪ್ರವಾಸವಾಗಿದ್ದಾಗ ನವಮಿಯ ಗಂಡನಾದ ಎಲಿಮೆಲೆಕನು ಸತ್ತನು. ಆಕೆಯು 2 ಮಕ್ಕಳೊಡನೆ ಉಳಿದಳು. ಈ ಮಕ್ಕಳು ಓರ್ಫಾ, ರೂತ್ ಎಂಬ ಹೆಸರುಳ್ಳ 2 ಮೋವಾಬ್ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡು ಸುಮಾರು 10 ವರ್ಷ ಅಲ್ಲಿದ್ದ ಮೇಲೆ ಇಬ್ಬರು ತೀರಿಕೊಂಡು ಹೋದರು. ಹೀಗೆ ಆ ಸ್ತ್ರೀಯು ಗಂಡನನ್ನು 2 ಮಕ್ಕಳನ್ನು ಕಳೆದುಕೊಂಡು ಒಬ್ಬಳೇ ಉಳಿದಳು. ಸಾಕು ನೋಡಿ. ನವಮಿ ಗಂಡ ಇಬ್ಬರು ಕೂಡ ತನ್ನ ಮಕ್ಕಳ ಜೊತೆಯಲ್ಲಿ ಸೇರಿ ಪ್ರಯಾಣ ಮಾಡ್ತಾರೆ. ಎಲ್ಲಿಗೆಪ್ಪ ಅಂತ ನೋಡುವಾಗ ಮೋವಾಬ್ ದೇಶಕ್ಕೆ ಪ್ರಯಾಣ ಮಾಡ್ತಾರೆ. ಅಂದ್ರೆ ಯೆರೂಸಲೇಮ್ ಪಟ್ಟಣದಲ್ಲಿ ಬೆತ್ಲೆಹೇಮ್ ಗ್ರಾಮವನ್ನು ಬಿಟ್ಟು ಅಲ್ಲಿಗೆ ಹೋಗ್ತಾರೆ. ಯಾಕೆಂದ್ರೆ ಇಲ್ಲಿ ಬರ ಬಂದಿರುತ್ತೆ. ಬರ ಬಂದಿರುವುದರಿಂದ ಅಲ್ಲಿಗೆ ಹೋಗ್ತಾರೆ. ಏನೋ ಒಂದು ಕಾಲ ಕಳೆಯೋಣ, ಸಂಪಾದನೆ ಮಾಡ್ಕೊಂಡು ಹೋದಾಗ ಅಲ್ಲಿ ಪ್ರಿಯರ ದೇವ್ರ ಮುಖೀರ ನವಮಿಯ ಗಂಡನು ತೀರೋಗ್ತಾನೆ. ನವಮಿಯ ಗಂಡನು ತೀರೋದ್ಮೇಲೆ ಮಕ್ಕಳಿಗೆ ಮದುವೆ ಮಾಡಿ ಕೊಡ್ತಾನೆ. ಮದುವೆ ಮಾಡಿ ಕೊಡುವಂಥದ್ದು, ತಾಯಿ ತನ್ನ ಮಕ್ಕಳಿಗೆ ಮದುವೆ ಮಾಡುವಂಥದ್ದು. ಮದುವೆ ಮಾಡಿದ ಮೇಲೆ ಮಕ್ಕಳು ಕೂಡ ಏನಾಗ್ತಾರೆ, ಕೆಲವು ವರ್ಷಗಳಾದ್ಮೇಲೆ 10 ವರ್ಷ ಆದ್ಮೇಲೆ ಮಕ್ಕಳು ಕೂಡ ತೀರೋಗ್ತಾರೆ. ಮಕ್ಕಳು ತೀರೋದ್ಮೇಲೆ, ಗಂಡನು ತೀರೋದ್ಮೇಲೆ ಯಾರು ಉಳ್ಕೊಳ್ತಾರೆ? ನವಮಿ 2 ಸೊಸೆಯರು, ಇವರು ಮಾತ್ರ ಉಳ್ಕೊಳ್ತಾರೆ. ಹೌದಲ್ವಾ? ಅಂದ್ರೆ ಮನೆಯಲ್ಲಿ ಒಬ್ಬ ಪುರುಷನು ಇಲ್ಲದೆ ಹೋದ್ರೆ ಆ ಮನೆಯಲ್ಲಿ ಬಹಳ ಕಷ್ಟ ಇರುತ್ತೆ. ಯಾಕಂದ್ರೆ ಈ ಸಮಾಜದಲ್ಲಿ ಬದುಕಬೇಕಾದ್ರೆ ಒಬ್ಬ ಹೆಣ್ಣು ಈ ಸಮಾಜದಲ್ಲಿ ಜೀವಿಸ್ಬೇಕಾದ್ರೆ ಒಂದು ರೀತಿಯಲ್ಲಿ ಕಷ್ಟನೇ. ಹಾಗಿರುವಾಗ ಇವ್ರು 3 ಹೆಣ್ಣುಮಕ್ಕಳೇ, ಅತ್ತೆಮ್ಮ, 2 ಸೊಸೆಯರು, ಹೆಣ್ಮಕ್ಳು. ಇವಾಗ ಅವ್ರ ಮನೆಯಲ್ಲಿ ಹಿರಿಯರು ಅನ್ನೋ ರೀತಿಯಲ್ಲಿ, ಇಲ್ಲಾಂದ್ರೆ ಯಜಮಾನ್ರು, ಓಕೆನಾ, ಪುರುಷರು ಇಲ್ಲ ಇದ್ದಾಗ ಈ ಸಮಾಜದಲ್ಲಿ ಒಂದು ರೀತಿಯಲ್ಲಿ ಶೋಧನೆ ಇರುತ್ತೆ, ಕಷ್ಟ ಇರುತ್ತೆ. ಅಂತ ಸಮಯದಲ್ಲಿ ಅವರು ಒಳ್ಳೆ ರೀತಿಯಿಂದ ಜೀವಿಸ್ತಾರೆ. ಕೊನೆಯದಾಗಿ 2 ಸೊಸೆಯರನ್ನ ಕರೆದು, ಅಮ್ಮ ನೀವು ಹೊರಟೋಗ್ಬಿಡಿಮ್ಮ, ನಾನು ನನ್ನ ದೇಶಕ್ಕೆ ಹೊರಟೋಗ್ತೀನಿ ಅಂತ ಹೇಳಿ ಬೆತ್ಲೆಹೇಮ್ ಗ್ರಾಮಕ್ಕೆ ಹೋಗೋದಕ್ಕೆ ತಮ್ಮ 2 ಸೊಸೆಯರನ್ನ ಕರೆದು ನಿಮ್ಮ ಪ್ರಾಂತಕ್ಕೆ ಅಂದ್ರೆ ನಿಮ್ಮ ತವರ ಮನೆಗೆ ಹೋಗ್ಬಿಡ್ರಿ ಅಂತ ಕೇಳ್ಕೊಳ್ತಾರೆ. ಕೇಳ್ಕೊಂಡಾಗ ಇಲ್ಲ ಬರಲ್ಲ, ಹೋಗಲ್ಲ, ನಾವು ನಿಮ್ ಜೊತೆಗೆ ಬರ್ತೀವಿ ಅಂತ ಹೇಳ್ತಾರೆ ಫಸ್ಟ್ಗೆ. ಆಮೇಲೆ ಓರ್ಫಳ ಏನ್ ಮಾಡ್ತಾಳೆ ಅಂತ ನೋಡುವಾಗ, ಓಕೆ, ಅತ್ತೆಮಳನ್ನ ಮುದ್ದಿಟ್ಟು ಹೊರಟೋಗ್ತಾಳೆ. ಆಗ ರೂತಳೆ ಕೂಡ ಅತ್ತೆಮ್ಮ ಹೇಳುವಂಥದ್ದೇನು, ಮಗಳೇ ನೀನು ಕೂಡ ಹೊರಟೋಗಮ್ಮ, ನೀವು ಯೌವನ ಕಾಲದಲ್ಲಿ ಇದ್ದೀರಲ್ಲ, ನೀವು ಹೋಗಿ ಮದುವೆ ಮಾಡ್ಕೊಂಡು ಚೆನ್ನಾಗಿರಿ ಅಂತೇಳಿ, ನಿಮ್ಮ ಜೀವಿತವನ್ನು ಚೆನ್ನಾಗಿ ನೋಡ್ಕೊಳ್ಳಿಮ್ಮ ಅಂತ ಹೇಳಿ ಅತ್ತೆಮ್ಮಳೆ ಸ್ವತಂತ್ರ ಕೊಡ್ತಾಳೆ, ನೀವು ಹೊರಟೋಗಿಮ್ಮ ಅಂತ. ಆದ್ರೆ ರೂತಳು ನೋಡಿ ಎಷ್ಟು ಅದ್ಭುತವಾದಂತ ಮಗಳು ಅಂದ್ರೆ ತುಂಬಾ ಅದ್ಭುತವಾದಂತ ಮಗಳು. ಪ್ರಿಯ ರೂತಳು ಎಷ್ಟು ಒಳ್ಳೆ ಮನಸ್ಸಪ್ಪ ಅಂತ ನೋಡುವಾಗ, ಈ ಆ ಗಂಡನನ್ನ ಕಳ್ಕೊಂಡಿದ್ದಾಳೆ, ಮಕ್ಕಳನ್ನು ಕಳ್ಕೊಂಡಿದ್ದಾಳೆ. ಇಂಥ ಸಮಯದಲ್ಲಿ ಈಕೆಗೆ ನಾನು ಜೊತೆಯಾಗಿರ್ಬೇಕು, ಅದನ್ನ ಬಿಟ್ಟು ನಾನು ಬಿಟ್ಟು ಹೋಗುವಂಥದ್ದು ಒಳ್ಳೇದಲ್ಲ ಅಂತೇಳಿ ಪ್ರಿಯರಾದ ದೇವ್ರ ಮಕ್ಕಳಿರ ಅತ್ತೆಮ್ಮಳಿಗೆ ಒಂದು ಅದ್ಭುತವಾದಂತ ಮಾತು ಹೇಳ್ತಾಳೆ. ಅಮ್ಮ, ನನ್ನನ್ನ ಹೊರಟೋಗು ಅಂತ ಹೇಳ್ಬೇಡ. ಒಂದು ವೇಳೆ ಹೊರಟೋಗುವಂಥದ್ದು ನಡೆದ್ರೆ ಮರಣದಿಂದಲೇ ಆಗ್ಬೇಕು ಅಂತಾರೆ. ಮರಣದಿಂದಲೇ ಆಗ್ಬೇಕು. ಹೊರಟೋಗು ಅಂದ್ರೆ ದೂರ ಆಗುವಂಥದ್ದು, ಅಗಲುವಂಥದ್ದು. ನಿನಗೂ ನನಗೂ ಅಗಲುವಂಥದ್ದು ಒಂದು ವೇಳೆ ಇದ್ರೆ ಅಮ್ಮ, ಮರಣದಿಂದಲೇ ಆಗತ್ತೆ. ನೀವೆಲ್ಲೇ ಇರ್ತೀರಮ್ಮ, ಅಲ್ಲೇ ಇರ್ತೀನಿ. ನಿನ್ನ ದೇವರೇ ನನ್ನ ದೇವರಮ್ಮ, ನಿನ್ನ ದೇವರೇ ನನ್ನ ದೇವರು. ನೀವೇನು ಊಟ ಮಾಡ್ತೀರಾ ಅದರಲ್ಲೇ ಒಂದು ತುತ್ತು ನಾನು ಊಟ ಮಾಡುತ್ತೆ. ನಿಮ್ಮ ಕಷ್ಟದಲ್ಲಿ ನನಗೂ ಕಷ್ಟ ಇರಲಿ, ನೀವು ಸಂತೋಷವಾಗಿದ್ದರೆ ಆ ಸಂತೋಷ ನಾನು ಅನುಭವಿಸ್ತೀನಿ. ಇಂಥವ್ರು ಎಲ್ಲಿ ಸಿಗ್ತಾರೆ ಹೇಳಿ ಪ್ರಿಯರೇ? ಈಗಿನ ಕಾಲದಲ್ಲಿ ಎತ್ತ ಮಕ್ಕಳು ತಂದೆ ತಾಯಿಗಳನ್ನ ಕೈ ಬಿಡುವಂತ ಪರಿಸ್ಥಿತಿ. ಈಗಿನ ಕಾಲದಲ್ಲಿ ನೋಡುವಾಗ ಹೆತ್ತ ಮಕ್ಕಳು ಇರ್ತಾರೆ ನೋಡಿ, ಹೆತ್ತ ಮಕ್ಕಳು ತಂದೆ ತಾಯಿಗಳನ್ನ ವೃದ್ಧರ ಕಾಲದಲ್ಲಿ ಕೈ ಬಿಡ್ತಾರೆ. ಅವ್ರ ಪರಿಸ್ಥಿತಿ ನೋಡುವ ಬಹಳ ಗಂಭೀರವಾಗಿರುತ್ತೆ. ಆದ್ರೆ ಈಕೆ ರೂತಳು ನೋಡುವಾಗ ಸೊಸೆ, ಯಾವುದೋ ಮೋವಾಬ್ ಪ್ರಾಂತದಲ್ಲಿ ಹುಟ್ಟಿದಾಳೆ, ಆಕೆಯನ್ನ ಸೊಸೆಯಾಗಿ ತಗೊಂಡ್ ಬಂದಿದ್ದಾಳೆ ನವಮಿ. ಅಂದ್ರೆ ಇಷ್ಟೊಂದು ರೂತಳು ಅತ್ತೆಮ್ಮಳನ್ನ ಅಂಟಿಕೊಳ್ಬೇಕಾದ್ರೆ ಅತ್ತೆಮ್ಮ ಕೂಡ ಆ ಮಕ್ಕಳನ್ನ ಏನ್ರಿ ಸೊಸೆಯರಾಗಿ ನೋಡಿಲ್ಲ,
ಮಕ್ಕಳ ಹಾಗೆ ನೋಡ್ಕೊಂಡಿದ್ದಾಳೆ. ನವಮಿ ಒಳ್ಳೆ ಭಕ್ತಳು ಪ್ರಿಯರೇ, ಒಳ್ಳೆ ಭಕ್ತಳು. ಭಕ್ತಳಿರುವುದರಿಂದ ಆ ರೂತಳು ಆ ರೀತಿ ಬದಲಾಗಿದ್ದಳಾಕೆ. ಯಾಕೆಂದರೆ ಮೋವಾಬ್ಯರ ಪ್ರಾಂತ ನೋಡುವಾಗ ಅದು ಅನ್ಯರ ಪ್ರಾಂತ, ವಿಗ್ರಹಾರಾಧನೆ ನಡೆಯುವಂತ ಪ್ರಾಂತ ಅದು, ಅನೇಕ ಪಾಪಗಳು ನಡೆಯುವಂತ ಪ್ರಾಂತ ಅದು. ಅಂತ ಪ್ರಾಂತದಲ್ಲಿದ್ದಂತ ರೂತಳು ಅತ್ತೆಮ್ಮಳನ್ನ ಅಂಟಿಕೊಂಡಿದ್ದಾಳಂದ್ರೆ ಆ ಅತ್ತೆಮ್ಮಳಾಗಿರುವಂತ ನವಮಿ ಆಗಿರ್ಬೋದು, ರೂತಳು ಆಗಿರ್ಬೋದು, ಎಷ್ಟು ಅದ್ಭುತವಾದಂತ ಬದುಕು ನೋಡಿ. ಅವ್ರ ಮಧ್ಯದಲ್ಲಿ ಸುಖ ಇಲ್ಲ. ಪ್ರಾರಂಭದಲ್ಲಿ ನೋಡುವಾಗ ಸುಖ ಸಂತೋಷ ಏನಿಲ್ಲ, ಶೋಧನೆ ಇದೆ, ಕಷ್ಟ ಇದೆ. ಇವ ನಾವ್ ಹೇಳ್ಕೊಳ್ತೀವಿ ಮನೆಯಲ್ಲಿ ಇವರು ಸರಿ ನೋಡ್ಕೊಳ್ತಾ ಇಲ್ಲ, ಒಂದ್ಸರಿ ಬೈತಾ ಇದ್ದಾರೆ ಪಾಸ್ಟ್ರೆ, ಇವರು ಅವಮಾನ ಪಡಿಸ್ತಾ ಇರ್ತಾರೆ ಪಾಸ್ಟ್ರೆ, ಇವರು ಶೋಧನೆ ಕೊಡ್ತಾ ಇದ್ದಾರೆ ಅಂತೇಳಿ ಫೋನ್ ಬರ್ತಾ ಇರುತ್ತೆ. ಅಮ್ಮ, ಯಾವುದೇ ಕಾರಣಕ್ಕೂ ಭಯಪಡು ನೀವು. ಅದು ಯಾರಾದ್ರೂ ಒಂದ್ ಮಾತಂದ್ರೆ ಈ ಕಡೆ ಕೇಳಿ ಬಿಟ್ಬಿಡಿ. ಯಾಕಂದ್ರೆ ನಿಮ್ಮ ಹಿಂದೆ ದೇವರು ಇದ್ದಾನೆ, ದೇವರು ನೋಡ್ತಾ ಇದ್ದಾನೆ. ನಿಮ್ಮ ಹಿಂದೆ ಯಾರಿದ್ದಾರೆ ಹೇಳಿ? ದೇವ್ರು ಇದ್ದಾರೆ, ದೇವ್ರು ನೋಡ್ತಾ ಇದ್ದಾರಲ್ಲ. ನಿಮ್ಮ ಹಿಂದೆ ದೇವ್ರಿಲ್ವಾ? ಅಮ್ಮ, ಯಾರು ಮಾಡ್ತರು ನಾನ್ ನಿಮ್ಮನ್ನ ಮರೆಯಲ್ಲ, ನಾನು ನಿಮ್ಮನ್ನ ಕೈ ಬಿಡಲ್ಲ, ನಾನ್ ನಿಮ್ಮ ಜೊತೆಯಲ್ಲಿ ಇದ್ದೀನಿ, ದೂತರನ್ನ ಕಾವಲಿಗಿಟ್ಟು ನಿಮ್ಮನ್ನ ಕಾಪಾಡಿಕೊಳ್ತೀನಿ, ನಿಮ್ಮ ಜೊತೆಯಲ್ಲೇ ಇದ್ದೀನಿ, ನಿಮ್ಮ ಜೊತೆಯಲ್ಲೇ ಇದ್ದೀನಿ ಅಂದ ಮೇಲೆ ಎಷ್ಟು ನಂಬಿಕೆಯಿಂದ ಜೀವಿಸ್ಬೇಕು ಪ್ರಿಯರೇ ನಾವು? ಹೇಳಿ, ಎಷ್ಟು ನಂಬಿಕೆಯಿಂದ ಜೀವಿಸ್ಬೇಕು? ಸಂಪೂರ್ಣ ನಂಬಿಕೆಯಿಂದ ನಾವು ಜೀವಿಸ್ಬೇಕು, ಬದುಕಬೇಕು. ಅದಕ್ಕೆ ಒಂದು ಸಾರಿ ಭಕ್ತರನ್ನು ನೋಡಿ, ಯೋಬನನ್ನು ನೋಡಿ, ರೂತಳನ್ನು ನೋಡಿ, ನಯೋಮಿ ಅಂತ ನೋಡಿ, ಅಬ್ರಹಾಮನನ್ನು ನೋಡಿ, ಏನ್ರಿ ನೋಹನ್ ನೋಡಿ, ಇವರೆಲ್ಲರ ಜೀವನ ಅದ್ಭುತವಾದಂತ ಜೀವನ. ಕಷ್ಟದಲ್ಲಿದ್ದಾಗಲೂ ಕೂಡ ವಜ್ರಗಳು ಪ್ರಿಯರು ಅವರೆಲ್ಲರೂ. ನಕ್ಷತ್ರಗಳ ಹಾಗೆ ಉಳಿತಾರೆ ಅವರು, ನಕ್ಷತ್ರಗಳ ಹಾಗೆ, ಸೂರ್ಯನ ಹಾಗೆ ಬೆಳಕಿನಲ್ಲಿ ಅದ್ಭುತ ಅವರು. ಯಾಕಂದ್ರೆ ಅವರ ಜೀವನದಲ್ಲಿ ಪ್ರೀತಿ ಭಕ್ತಿ ಮಾತ್ರ ಹೊರಗಡೆ ಕಂಡಿದೆ. ಶೋಧನೆಗಳು ಅವರು ನುಂಗಿದ್ದಾರೆ, ಅನುಭವಿಸಿದ್ದಾರೆ, ಕಷ್ಟಗಳು ಅನುಭವಿಸಿದ್ದಾರೆ, ಅನುಭವಿಸಿ ದೇವರನ್ನ ಕೊಂಡಾಡಿದ್ದಾರೆ. ನಾವು ಭಕ್ತರಾದಾಗ ತುಂಬಾ ಜನ ಏನಪ್ಪಾ ಅಂದ್ರೆ ಕಷ್ಟಗಳಿದೆ, ಈ ಕಷ್ಟಗಳು ತೊಲಗುತ್ತೆ ಅಂತೇಳಿ ಯೇಸು ಕ್ರಿಸ್ತರನ್ನ ನಂಬಿಕೊಳ್ಳೋರು ಇರ್ತಾರೆ. ಓಕೆ, ಒಟ್ಟಿನಲ್ಲಿ ದೇವರನ್ನ ನಂಬಿಕೊಂಡಿದ್ದೀವಿ. ನಂಬಿಕೊಂಡ ಮೇಲೆ ಎರಡು ಇರುತ್ತೆ, ಸುಖ ಇರುತ್ತೆ, ಕಷ್ಟಗಳಿರುತ್ತೆ. ಸುಖ ಇದ್ದಾಗ ಅಬಬವ ಅಂತೇಳಿ ದೊಡ್ಡದಾಗಿ ಖುಷಿ ಪಡೋಕ್ ಹೋಗ್ಬೇಡಿ. ಆನಂದವಾಗಿ ದೊಡ್ಡದಾಗಿ ಏನಪ್ಪಾ ಅಂದ್ರೆ ಇದ್ ಮಾಡ್ಬೇಡಿ. ಅದೇ ಪ್ರಕಾರ ಕಷ್ಟಗಳು ಬಂದಾಗ ದುಃಖ ಪಡ್ಬೇಡಿ. ಕಷ್ಟಗಳಿರುತ್ತೆ, ಕಷ್ಟಗಳು ಬರುತ್ತೆ, ಕಷ್ಟಗಳಿದ್ದಾಗ್ಲೇನೆ ಮಹಾ ಸಂತೋಷವಾಗಿರಿ ಅಂತಾರೆ. ಶೋಧನೆಗಳು ಬಂದಾಗ ಸಂತೋಷವಾಗಿರಿ, ಬಾಧೆ ಪಡಕ್ ಹೋಗ್ಬೇಡಿ ಅಂತ ಹೇಳ್ತಾರೆ ಪ್ರಿಯ. ಆ ಮಾತನ್ನ ನಾವು ಏನಪ್ಪಾ ಅಂದ್ರೆ ಹೆಜ್ಜೆ ಹೆಜ್ಜೆಯಲ್ಲಿ, ನರಗಳಲ್ಲಿ, ಇಲ್ಲಾಂದ್ರೆ ಕಣಗಳಲ್ಲಿ ತುಂಬಬೇಕು. ಯಾವ್ದ್ರಗೋಸ್ಕರ ಎದುರು ನೋಡ್ಬೇಕು ಹೇಳಿ? ಇವಾಗ ಕಷ್ಟನೂ ಬರ್ಲಿ, ದುಃಖನೂ ಇರ್ಲಿ, ಏನಿದ್ರು ಪರವಾಗಿಲ್ಲ ದೇವ್ರಿಗೋಸ್ಕರ ಎದುರು ನೋಡ್ಬೇಕು. ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತೇಳಿ ಇವತ್ತು ಪರಿಹಾರ ಆಗುತ್ತೆ, ನಾಳೆ ಪರಿಹಾರ ಆಗುತ್ತೆ ಅಂತೇಳಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ ಪ್ರಿಯರೇ. ಆದ್ರೆ ಅದ್ರ ಬಗ್ಗೆ ಏನು ಆಲೋಚನೆ ಮಾಡಕ್ಕೆ ಹೋಗ್ಬೇಡಿ ಯಾರು ಕೂಡ. ಮತ್ತೇನ್ ಬರ್ತದೆ? ಸುವಾರ್ತೆಗೆ ಬರೋಣ. ಮತ್ತೇನ್ ಬರ್ತದೆ? ಸುವಾರ್ತೆ 5ನೇ ಅಧ್ಯಾಯ 10-11 ವಚನ ನೋಡಿ ಪ್ರಿಯರೇ. 5ನೇ ಅಧ್ಯಾಯ 10-11 ವಚನವನ್ನು ಓದಿ ಒಂದ್ಸಾರಿ. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯ ಅವರದು. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಡಿ ಹೊರಿಸಿದರೆ ನೀವು ಧನ್ಯರು. ನೋಡಿ ಪ್ರಿಯರ, ದೇವ್ರ ಮಕ್ಕಳಿರ, ಒಂದು ವೇಳೆ ಹೊಗಳ್ತಾರಲ್ಲ, ಹೊಗಳ್ದಾಗ ಮುಖದಲ್ಲಿ ಏನ್ ಬರುತ್ತೆ ಹೇಳಿ? ಹೊಗಳಿದಾಗ ಮುಖದಲ್ಲಿ ಏನಪ್ಪಾ ಅಂದ್ರೆ ಕಳೆ ಬರುತ್ತೆ, ನಗುವ ಅಂದ್ರೆ ಒಂದು ರೀತಿಯಲ್ಲಿ ಸಂತೋಷ. ಹೊಗಳಿದಾಗ, ಇಲ್ಲಾಂದ್ರೆ ಏನಾದ್ರೂ ವಸ್ತುಗಳು ಸಿಕ್ಕಾಗ, ಇಲ್ಲಾಂದ್ರೆ ತಿನ್ನುವಂತ ಆಹಾರ ಪದಾರ್ಥಗಳು ಒಳ್ಳೆ ರೀತಿಯಿಂದ ನಮ್ಗೆ ಸಿಕ್ಕಾಗ ಮುಖದಲ್ಲಿ ಕಳೆ ಬರುತ್ತೆ. ಇವಾಗ ಮುಖದಲ್ಲಿ ಕಳೆ ಯಾವಾಗ ಬರ್ಬೇಕಂತ ಹೇಳ್ತಾರೆ ನೋಡಿ ಇಲ್ಲಿ?
ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ಇದು ನಿಜನ ಸುಳ್ಳ ಅಂತೀರ? ಏನ್ಪಾ ಅಮ್ಮ ಅಯ್ಯ, ದೇವರಲ್ಲಿದ್ದು ನಿಜನ ಸುಳ್ಳ? ದೇವರು ಯಾವುದೇ ಕಾರಣಕ್ಕೂ ಕಲ್ಪನೆ ಕಥೆಗಳನ್ನ ಹೇಳಲ್ಲ. ಯಾವುದೇ ಕಾರಣಕ್ಕೂ ಸುಳ್ಳು ಮಾತುಗಳನ್ನ ಅವರು ಹೇಳಲ್ಲ. ಇರೋ ವಿಷಯಗಳನ್ನ ಹೇಳಿದ್ದಾರೆ. ಈ ಲೋಕದಲ್ಲಿ ನೋಡಿ, ಶೋಧನೆಗಳು ಕಷ್ಟಗಳು ಬಂದಾಗ ನೀವು ಈಗ ಇರ್ಬೇಕಂದ್ರೆ ನನ್ನ ನಿಮಿತ್ತವಾಗಿ ಬರುತ್ತೆ, ಅಂದ್ರೆ ಸುವಾರ್ಥ ನಿಮಿತ್ತವಾಗಿ, ಯೇಸು ಕ್ರಿಸ್ತರ ನಿಮಿತ್ತವಾಗಿ. ಲೋಕದಲ್ಲಿ ಬರುತ್ತಲ್ಲ ಇದು ಬೇರೆ. ಲೋಕದಲ್ಲಿ ಏನಪ್ಪಾ ಅಂದ್ರೆ ನಾವೇ ತಂದುಕೊಳ್ತೇವೆ. ಇದ್ರೂ ಕೂಡ ಏನೇ ಇರ್ಲಿ ಕೂಡ ಪ್ರೇರೆ ದೇವರ ಧ್ಯಾನದಲ್ಲಿ ಭಕ್ತಿಲಿ ಹೋಗಿ ಮತ್ತೆ ಸುವಾರ್ತೆಗೋಸ್ಕರ ಕ್ರಿಸ್ತನಿಗೋಸ್ಕರ ಪ್ರಯಾಸ ಪಟ್ಟಾಗ ಮತ್ತೆ ಕಷ್ಟಗಳು ಇವೆಲ್ಲ ಬರ್ತಾ ಇರುತ್ತೆ. ಬಂದಾಗ ಏನಪ್ಪಾ ಅಂತಂದ್ರೆ ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ ಅಂತ. ಸಂತೋಷ ಉಲ್ಲಾಸ ಬರುತ್ತಾ? ಯಾರಾದ್ರೂ ಬಾಯಿಗೆ ಬಂದಾಗ ಬೈದ್ರೆ ಸಂತೋಷ ಬರುತ್ತಾ? ನೋಗ್ತೀರಾ? ನೋಗಕ್ಕಾಗತ್ತಾ? ಇಲ್ಲ. ಅಮ್ಮ, ನೋಗಕ್ಕಾಗತ್ತಾ? ಬೈದ್ರೆ ಏಕ್ದಮ್ ಏನಾಗುತ್ತಂತ ನೋಡುವಾಗ ಒಬ್ಬ ಮುಖದಲ್ಲಿ ಭಯಂಕರ ಕೋಪ ಬಂದ್ಬಿಡುತ್ತೆ ರೀ. ನಮ್ಗೆ ವಾಕ್ಯ ಗೊತ್ತಿದೆಯಲ್ವಾ? ಸಂತೋಷ ಪಡಿ, ಉಲ್ಲಾಸ ಪಡಿ ಅಂತ ಹೇಳ್ತಾರೆ. ಗೊತ್ತಿದೆಯಲ್ವ? ಗೊತ್ತಿದಾಗ ಎಲ್ಲಿ ಆ ಕೋಪನೇ ಮುಂದೆ ಬಂದ್ಬಿಡುತ್ತೆ ಮೊದಲನೇದಾಗಿ. ಮತ್ತೆ ಆಮೇಲೆ ಅಯ್ಯೋ ದೇವರೇ, ನಾನು ಸುಮ್ನೆ ಕೋಪ ಬಿದ್ದೀನಲ್ಲ ಅಂತೇಳಿ ಆಮೇಲೆ ಮತ್ತೆ ಪಶ್ಚಾತ್ತಾಪ ಪಡ್ತೀವಿ ನಾವು. ಅಂದ್ರೆ ಅದನ್ನ ಅಭ್ಯಾಸ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಅಷ್ಟ್ರ ಮಟ್ಟಿಗೆ ಬೆಳಿಬೇಕಂತ ಹೇಳ್ತಾರೆ. ನಾವು ಅಷ್ಟ್ರ ಮಟ್ಟಿಗೆ ಅಂದ್ರೆ ಸಭೆ, ದೇವರ ಮಕ್ಕಳು ಸಭೆ ಇರುತ್ತೆ. ಅಂದ್ರೆ ಯಾಕೆಂದ್ರೆ ಮುಖದಲ್ಲಿ ಕಳೆ ಇರಲ್ಲ, ಹೋಗುತ್ತೆ. ಆದ್ರೂ ಕೂಡ ಹೃದಯದಲ್ಲಿ ನಾವು ಸಂತೋಷ ಪಡ್ಬೇಕಂತ ಹೇಳ್ತಾರೆ. ಅದಕ್ಕೆ ಪ್ರಿಯರಾದ ದೇವರ ಮಕ್ಕಳಿರ, ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳು ಅಂದಾಗ ಅವ್ರಿಗೆ ವಿಧೇಯರಾಗ್ರಿ, ಆಯ್ತಪ್ಪ ಅಂತ ಹೇಳ್ರಿ. ಒಟ್ಟಿನಲ್ಲಿ ದೇವರನ್ನ ಬಿಡಕ್ ಹೋಗ್ಬಿಡ್ರಿ. ಗಂಡನ ಏನಾದ್ರು ಶೋಧನೆ ಕೊಟ್ಟಿದ್ದನ್ನ ಬೈತಾನ, ದೇವ್ರಿಗೆ ಸ್ತೋತ್ರವಾಗ್ಲಿ ಅಂತ ಹೇಳ್ರಿ. ಅವ್ರಿಗೆ ಒಳ್ಳೇದನ್ನೇ ಮಾಡಿ ಪ್ರಿಯರೇ. ಅವ್ರಿಗೆ ಏನು ಅನ್ನಕ್ ಹೋಗ್ಬೇಡಿ, ಒಳ್ಳೇದನ್ನ ಮಾಡಿ, ಸೇವೆ ಮಾಡಿ. ನಿಮ್ಮ ಮನೆಯಲ್ಲಿ ನೀವು ಸೇವೆ ಮಾಡಿ. ನಿಮ್ಮ ಮನೆಯಲ್ಲಿ ಯಾವ ತೊಂದರೆ ಇದ್ರೂ ಕೂಡ ನೀವು ಕಷ್ಟಪಡಿ, ಉಲ್ಲಾಸದಿಂದಿರಿ. ನೀವು ಕೆಲಸ ಮಾಡುವಾಗಲೂ ಕೂಡ ಕೆಲಸ ಮಾಡುವಂತ ಸಮಯದಲ್ಲಿ ಕೆಲವರು ಒಂದು ರೀತಿಯಲ್ಲಿ ಮಾತಾಡ್ತಾರೆ. ಅಂದ್ರೆ ಕ್ರೈಸ್ತರಂದ್ರೆ ಕೆಲವರು ಅಪಹಾಸ್ಯ ಮಾಡ್ತಾ ಇರ್ತಾರೆ ಕೆಲಸ ಮಾಡುವಂತ ಸಮಯದಲ್ಲಿ. ಅಲ್ಲಿ ಕೂಡ ಏನಪ್ಪಾ ಅಂದ್ರೆ ಏನೇ ಅಂದ್ಕೊಳ್ಳಿ, ನಮ್ಗೆ ಕೆಲಸ ಒಪ್ಸಿರ್ತಾರಲ್ಲ ಆ ಕೆಲಸವನ್ನು ನಿಯತ್ತಿಂದ ನಾವು ಮಾಡ್ಬೇಕು. ದೇವ್ರನ್ನ ನೆನೆಸ್ಕೊಂಡೇ ಮಾಡ್ಬೇಕು. ಯಾಕಪ್ಪ ಅಂದ್ರೆ ಹೊರಗಡೆ ಸಹವಾಸ ಬೇಕಾಗಿಲ್ಲ. ದೇವರನ್ನ ನೆನೆಸ್ಕೊಳ್ಳೋಣ, ನಾವು ನಿಯತ್ತಿಂದ ಕೆಲಸ ಮಾಡೋಣ, ದೇವರನ್ನ ಮಹಿಮೆ ಪಡಿಸೋಣ. ಹಾಗೆ ಮಾಡಿದಾಗ ಪರಲೋಕದಲ್ಲಿ ನಮ್ಗೆ ಬಹಳ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಲೂಕನ್ ಬರೆದ ಸುವಾರ್ತೆಯಲ್ಲಿ ನಾವು ಲಾಜರನನ್ನ ಐಶ್ವರ್ಯವಂತನ ನೋಡ್ತೀವಿ. ಲಾಜರ್ ನೋಡಿ ಬಹಳ ಕಷ್ಟ ಇರುತ್ತೆ, ಹೌದಲ್ವಾ? ಲಾಜರ್ನಿಗೆ ಇರೋದಕ್ಕೆ ಜಾಗ ಇರಲ್ಲ, ತಿನ್ನೋದಕ್ಕೆ ಊಟ ಇರಲ್ಲ. ಹಂಗಾಲು ಮೊದಲು ಉಂಡು ತಲೆಯಲ್ಲಿ ಇರೊಂದು ಕೂದಲು ಅವರ ತಲೆಯಲ್ಲಿ ಎಲ್ಲ ಕೂಡ ಏನಪ್ಪಾ ಅಂದ್ರೆ ಹುಣ್ಣುಗಳಲ್ವಾ. ಅಂದ್ರೆ ಒಂದು ರೀತಿಯಲ್ಲಿ ನಾಯಿಗಳು ಬಂದು ನಗ್ತಾ ಇರುವಾಗ, ನಾಯಿಗಳು ಬಂದು ನಕ್ಕುವಂತ ಸಮಯ ಅಂದ್ರೆ ಊಟ ಇಲ್ಲದಂತ ಸಮಯ ಇರುತ್ತಲ್ಲ, ಹಸಿವು ಇರುತ್ತೆ. ಹಸಿವು ತಾಳ್ಕೊಳಕ್ ಆಗಲ್ಲ. ಏನಾದ್ರೂ ತಿನ್ಬೇಕಂತ ಆಸೆ ಹುಟ್ಟುತ್ತೆ. ಊಟ ಇಲ್ಲ. ಮತ್ತೆ ಆ ಐಶ್ವರ್ಯವಂತನ ಮನೆ ಮುಂದೆ ಏನಾದ್ರೂ ಸಿಗುತ್ತೇನಂತ ಅಲ್ಲಿ ಹೊರಗಡೆ ಇದ್ದಾನೆ. ಏನಾದ್ರೂ ಸಿಗುತ್ತೆ ನೋಡ್ತಾ ಇದ್ದಾನೆ, ಕಾಯ್ತಾ ಇದ್ದಾನೆ. ಅವ್ರು ತಿನ್ಬೇಕು, ತಿಂದ ಮೇಲೆ ಉಳಿದಿದ್ದು ಹೊರಗಡೆ ತಂದ ಹಾಕ್ಬೇಕು. ಆ ಶ್ರೀಮಂತರು ತಿನ್ಬೇಕು, ತಿಂದ ಮೇಲೆ ಉಳಿದಿದ್ದು ಹೊರಗಡೆ ತಂದ ಹಾಕ್ಬೇಕು. ಹೊರಗಡೆ ತಂದ ಹಾಕಿದ್ಮೇಲೆ ಅದನ್ನ ಈ ಮನುಷ್ಯನು ಹೋಗಿ ಅದನ್ನ ತಗೊಳ್ಳೋಷ್ಟ್ರ ಒಳಗಡೆ ನಾಯಿಗಳು ಕೂಡ ಬರ್ತಾ ಇದೆ. ಒಂದ್ ರೀತಿಯಲ್ಲಿ ಈತನನ್ನ ನಾಯಿಗಳು ನೆಕ್ತಾ ಇವೆ. ಎರಡನೇದಾಗಿ ತಿನ್ನು ಅಂತಂದ್ರೆ ಏನು ಆಹಾರ ಪದಾರ್ಥ ಸಿಕ್ಕರು ಕೂಡ ಅವೇ ಏನ್ ಮಾಡ್ತಾ ಇವೆ ಹೇಳಿ, ಹೇಳ್ಕೊಂಡು ತಿಂತಾ ಇದೆ. ಅಂದ್ರೆ ಈ ಮನುಷ್ಯನಿಗೆ ಏನಾದ್ರೂ ಹಸಿವು ತೀರುವಂತ ಒಂದು ಪರಿಸ್ಥಿತಿ ಕಾಣ್ತಾ ಇದೆ ಅಂದ್ರೆ ಕಾಣ್ತಾ ಇಲ್ಲ. ಇನ್ನೊಂದು ರೀತಿಯಲ್ಲಿ ಕಷ್ಟ ಇದೆ, ಮೈ ತುಂಬ ಹುಣ್ಣಿದ್ದವು. ಆ ಮನುಷ್ಯನ ಹೇಗೆ ದೇವರನ್ನ ನೆನಪು ಮಾಡ್ಕೊಂಡಿರ್ಬೋದು ಹೇಳಿ ಪ್ರಿಯರೇ? ಅಷ್ಟು ಕಷ್ಟ ಇದೆಯಲ್ಲ, ಹೇಗೆ ನೆನಪು ಮಾಡ್ಕೊಂಡಿರ್ಬೋದು? ನಾವು ಕೂಡ ಹಾಗೆ ಕಲಿಬೇಕು. ಅಂದ್ರೆ ನಮ್ಗೆ ಬಂದಿಲ್ಲ, ಒಂದ್ ವೇಳೆ ಏನೇ ಬಂದ್ರು ಕೂಡ ನಾವು ಸೆಟ್ ಆಗ್ಬೇಕಾಗಿ, ಮಾನಸಿಕವಾಗಿ ಸಿದ್ಧರಾಗ್ಬೇಕು.
ಮಾನಸಿಕವಾಗಿ ಸಿದ್ಧರಾಗ್ಬೇಕು. ಇದೆಲ್ಲ ಅನುಭವಿಸಿದಾಗ ಪ್ರಿಯರ ದೇವ್ರ ಮಕ್ಕಳಿರ ಅನುಭವ ಸಿದ್ಧಿಗೆ ಬರ್ತೀವಿ. ಅನುಭವ ಸಿದ್ಧಿ ಬಂದ ಮೇಲೆ ನಿರೀಕ್ಷಣೆ ಉಂಟಾಗುತ್ತೆ. ಆಯ್ತಪ್ಪ ದೇವ್ರೆ, ನನ್ನ ಕೆಲಸ ಮುಗೀತು, ಒಂದು ವೇಳೆ ಕರೆದ್ಬಿಟ್ರೆ ನಾನು ಬಂದ್ಬಿಡ್ತೀನಿ ದೇವ್ರ ಅಂತೇಳಿ ಸಿದ್ಧರಾಗ್ಬೇಕು ಪ್ರಿಯರೇ. ಇವಾಗ ಪೌಲನ್ ಅಂತಾನೆ, ಬದುಕುದಾದರೆ ಕ್ರಿಸ್ತನು, ಸತ್ತರೆ ನನಗೆ ಲಾಭ. ಆತನು ಬದುಕಿದ್ದಾರಲ್ಲ, ಕ್ರಿಸ್ತರಿಗೋಸ್ಕರ ಬದುಕಿದ್ದಾರೆ. ಎಲ್ಲಾದ್ರೂ ಈ ಲೋಕದಲ್ಲಿ ಆನಂದವಾಗಿ ಇದ್ದಾನಂತ ನೋಡುವಾಗ ಮಹಾಶ್ರಮೆಗಳನ್ನ ಆತನು ಅನುಭವಿಸಿದ್ದಾನೆ. ಮತ್ತೆ ನಾವು ಕ್ರೈಸ್ತರಾಗಿರುವಂತ ನಾವು ದೇವರನ್ನ ಅಪ್ಪಿಕೊಳ್ಬೇಕು, ವಾಕ್ಯಗಳನ್ನ ಧ್ಯಾನಿಸ್ಬೇಕು, ಸುವಾರ್ತೆ ಸಾರಬೇಕು. ಓಕೆನಾ? ಅಕ್ಕಪಕ್ಕದಲ್ಲಿ ಯಾರು ಕೇಳ್ತಾರೋ ಅವ್ರಿಗೆ ವಾಕ್ಯಗಳನ್ನು ಹೇಳಬೇಕು. ನಾವು ಆತ್ಮಿಕವಾಗಿ ಬೆಳಿಬೇಕು, ಇನ್ನೊಬ್ಬರನ್ನ ಬಲಪಡಿಸ್ಬೇಕು. ಆ ಸಮಯದಲ್ಲಿ ಕಷ್ಟಗಳು, ಶೋಧನೆಗಳು ಇದ್ದಾಗ ದೇವರು ಎಲ್ಲ ನೀವೇ ಅಂತೇಳಿ ದೇವರನ್ನ ಧ್ಯಾನಿಸ್ಕೊಂಡು ನಾವು ಮುಂದೆ ಪ್ರಯಾಣ ಮಾಡ್ತಾ ಇರ್ಬೇಕು. ದೇವರನ್ನ ನೆನೆಸ್ಕೊಂಡು ದೇವರ ಧ್ಯಾನದಲ್ಲಿ ನಾವು ಮುಂದೆ ಪ್ರಯಾಣ ಮಾಡ್ತಾ ಇರ್ಬೇಕು. ಹಾಗಿದ್ದಾಗ ಪ್ರಿಯರಾದ ದೇವರ ಮಕ್ಕಳಿರ, ಹಾಗಿದ್ದಾಗ ಪರಲೋಕದಲ್ಲಿ ನಮಗೆ ಬಹಳ ಫಲ ಸಿಗುತ್ತೆ. ಪರಲೋಕ ಹೋಗ್ತೀವಲ್ಲ, ಮೊಟ್ಟ ಮೊದಲು ನಾವು ಮರಣ ಹೊಂದಿದ್ಮೇಲೆ ಎಲ್ಲಿಗೆ ಹೋಗ್ತೀವಿ ಹೇಳಿ? ಪರದೇಶಿಗೆ ಹೋಗ್ತೀವಿ. ಪರದೇಶಿಯಲ್ಲಿ ಯಾರ್ಯಾರು ಇರ್ತಾರೆ ಹೇಳಿ? ಪರದೇಶಿಯಲ್ಲಿ ಯಾರ್ಯಾರಿದ್ದಾರೆ? ಯಾರ್ಯಾರು ಇರ್ತಾರೆ? ಹೇಬೇಲನು, ಆಮೇಲೆ ಹಾನೋಕನು, ಆಮೇಲೆ ನೋಹಾನನು, ಅಬ್ರಾಮನು, ಇವರೆಲ್ಲ ಇರ್ತಾರೆ. ಇವರೆಲ್ಲರಲ್ಲಿ ಯಾರು ಇಷ್ಟಪಡ್ತೀರಿ ನೀವು? ಎಲ್ಲರನ್ನು ಇಷ್ಟಪಡ್ತೀವಿ. ಹಬ್ಬ ಎಲ್ಲರನ್ನ ನೋಡುವಂತ ಭಾಗ್ಯ ಸಿಗುತ್ತಲ್ಲ. ಅಬ್ರಾಹಮನೇ ಅಪ್ಪ, ಎಷ್ಟು ಅದ್ಭುತವಾದಂತ ಮನುಷ್ಯರಪ್ಪ ನೀವು. ಯೋಬನೇ, ನೀ ಎಲ್ಲಿದ್ದೀರಿ ಯೋಬನೇ? ಎಷ್ಟು ಅದ್ಭುತವಾದಂತ ಯೋಬನೇ, ನಿಮ್ಮನ್ನು ನೋಡಿ ನಾವು ಕಲ್ತಿದೀವಂತೂ. ಅಲ್ಲಿ ಹೋಗಿ ಅವ್ರನ್ನ ನೋಡಿ ಅವರೆಲ್ಲರನ್ನ ಹಪ್ಪಿಕೊಂಡು ಎಷ್ಟು ಅದ್ಭುತವಾಗಿರುತ್ತೆ ಅಂದ್ರೆ, ಯೋಬನನ್ನು ನೋಡುವಂತ ಭಾಗ್ಯ, ಮೋಶೆನನ್ನ ನೋಡುವಂತ ಭಾಗ್ಯ, ನೋಹನ, ಇವರೆಲ್ಲರನ್ನು ನೋಡುವಂತ ಭಾಗ್ಯ ಸಿಗುತ್ತಲ್ಲ. ಮರಿಯಮ್ಮಳನ್ನ, ಆಮೇಲೆ ತಬಿತಾ ಆಗಿರ್ಬೋದು, ಫೀಬೆ ಆಗಿರ್ಬೋದು, ಪೌಲನ್ ಆಗಿರ್ಬೋದು, ಇವರೆಲ್ಲರನ್ನ ನೋಡಿದಾಗ ಎಷ್ಟು ಅದ್ಭುತವಾಗಿ ಸೇವೆ ಮಾಡಿದ್ದೀರಿ ಅಂತೇಳಿ ಅವ್ರು ನೋಡಿ ಅವ್ರನ್ನಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಹೇಳಿ ಪ್ರಿಯರೇ. ಅಂತ ಭಾಗ್ಯ ಸಿಗುತ್ತಾ? ಆಮೇಲೆ ದೇವರನ್ನು ನೋಡ್ತೀವಿ, ಏಸಯ್ಯನ್ನು ನೋಡ್ತೀವಿ ಪರಲೋಕದಲ್ಲಿ, ಹೌದಲ್ವಾ? ಪರಲೋಕಕ್ಕೆ ಹೋಗುವಂತ ಭಾಗ್ಯ ಸಿಗುತ್ತೆ. ಅವರೆಲ್ಲರನ್ನು ನೋಡಿ ಅದ್ಭುತ, ಲೋಕನೇ ಅದ್ಭುತ ರೀ. ಅಂತ ಅದ್ಭುತವಾದಂತ ಲೋಕ ಪಡಿಬೇಕಾದ್ರೆ ಈ ಲೋಕದಲ್ಲಿ ಈ ಚಿಕ್ಕ ಜೀವನದಲ್ಲಿ ಕಷ್ಟಗಳು, ಶೋಧನೆಗಳು ಬರುತ್ತೆ. ಬಂದಾಗ ಮುಖ ಬಾಡಿ ಹೋಗುತ್ತೆ, ಆದರೂ ಪರವಾಗಿಲ್ಲ, ಹೃದಯದಲ್ಲಿ ಆನಂದವಾಗಿರಿ. ಅದನ್ನ ಅಭ್ಯಾಸ ಮಾಡಿಕೊಳ್ಳಿ. ಏನೋ ಬರುತ್ತೆ ಅಂತ ಎದುರು ನೋಡಕ್ ಹೋಗ್ಬೇಡಿ. ಬಂದಾಗ ಸ್ತೋತ್ರ ಹೇಳಿ. ಇದೆಯಾ ದೇವ್ರ ಸ್ತೋತ್ರ? ಇಲ್ವಾ ದೇವ್ರ ಸ್ತೋತ್ರ? ಕಷ್ಟಪಟ್ಟಿದ್ದೀವಿ, ಹೊಟ್ಟೆ ತುಂಬ ಊಟ ಮಾಡೋಣ, ಒಳ್ಳೆ ಊಟ ಕೊಡೋಣ, ಒಳ್ಳೆ ವಸ್ತ್ರಗಳನ್ನ ಧರಿಸ್ಕೊಡೋಣ. ಶೋಧನೆಗಳು, ಕಷ್ಟಗಳು ಬಂದಾಗ ದೇವರ ಸುವಾರ್ತೆ ನಿಮಿತ್ತವಾಗಿ ದೇವರ ಕೆಲಸ ಇದ್ದಾಗ ಕೆಲಸ ಮಾಡೋಣ, ಸೇವೆ ಮಾಡೋಣ, ಸುವಾರ್ತೆ ಮಾಡೋಣ, ಪ್ರತಿನಿತ್ಯ ವಾಕ್ಯಗಳನ್ನ ಕಲಿಯೋಣ. ನಮ್ಮ ಒಂದು ಜೀವಿತದಲ್ಲಿ ದೇವರ ಪ್ರೀತಿಯನ್ನು ತೋರಿಸೋಣ. ನಮ್ಮ ಜೀವಿತದಲ್ಲಿ ಏಸಯ್ಯ ಕಾಣ್ಬೇಕಮ್ಮ. ನಮ್ಮ ಜೀವಿತದಲ್ಲಿ ಏಸಯ್ಯ ಕಾಣ್ಬೇಕು. ನಮ್ಮ ಜೀವಿತದಲ್ಲಿ ಏನ್ರಿ, ಮರಿಯಮ್ಮಳು ಕಾಣ್ಬೇಕು, ಮೋಶೆ ಕಾಣ್ಬೇಕು, ಅಬ್ರಹಾಮನು ಕಾಣ್ಬೇಕು. ಅವರ ಗುಣಗಳು ನಮ್ಮಲ್ಲಿ ಕಾಣ್ಬೇಕು. ಎಲ್ಲರೂ ಏನಪ್ಪಾ ಅಂದ್ರೆ, ಅಕ್ಕಪಕ್ಕದಲ್ಲಿ ಯಾರೇ ಇರ್ಲಿ, ಒಂದ್ ಮಾತು ಅಂದ್ರು ದೇವ್ರ ಸ್ತೋತ್ರವಾಗ್ಲಿ ಅಂತೇಳಿ ಸೈಲೆಂಟ್ ಆಗಿರಿ. ಏನೇ ಅಂದ್ಕೊಳ್ಳಿ, ಒಟ್ಟಿನಲ್ಲಿ ದೇವರ ಒಂದು ಭಕ್ತಿ, ಪ್ರೀತಿ ನಮ್ಮಲ್ಲಿ ಕಾಣಬೇಕು. ಇದ್ದದರಲ್ಲಿ ನಾವು ತೃಪ್ತಿ ಪಡೋಣ, ಇದ್ದದರಲ್ಲಿ ನಾವು ಸಂತೋಷ ಪಡೋಣ. ಇಲ್ಲದ್ದು ಆಸೆ ಬೇಡ. ನಾವು ಕಷ್ಟಪಡೋಣ, ದುಡಿಯೋಣ, ನಮ್ಮ ಕುಟುಂಬವನ್ನು ನಾವು ಪೋಷಣೆ ಮಾಡಿಕೊಳ್ಳೋಣ. ಇನ್ನೊಬ್ಬರಿಗೆ ಭಾರವಾಗಿ ಇರೋದು ಬೇಡ. ಸೇವೆಯಲ್ಲಿ ನಾವು ಮುಂದೆ ಹೋಗೋಣ ಪ್ರಿಯರೇ. ದೇವರ ಸೇವೆ ಇದೆ ಅಂತ ಹೇಳಿ ದೇವರ ಕಾರ್ಯಕ್ರಮ ನಡಿಬೇಕು, ಅವಾಗ ಎಲ್ಲರ ಕೈ ಜೋಡಿಸ್ಬೇಕು. ಯಾಕಂದ್ರೆ ದೇವರ ಕಾರ್ಯಕ್ರಮ ಅದ್ಭುತವಾಗಿ ನಡಿಬೇಕಾದ್ರೆ ಅಂತ ಸಮಯದಲ್ಲಿ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು, ಪ್ರತಿಯೊಬ್ಬರು ಕೆಲಸ ಮಾಡ್ಬೇಕು, ಬಂದವರು ಎಲ್ಲರಿಗೂ ನಾವು ಸೇವೆ ಮಾಡ್ಬೇಕಾಗತ್ತೆ ಪ್ರಿಯರೇ. ಇವಾಗ ಭವಿಷ್ಯದ ದಿನಗಳಲ್ಲಿ ಪ್ರತ್ಯೇಕವಾಗಿ ಸ್ತ್ರೀಯರಿಗೋಸ್ಕರ ಒಂದು ಕೂಟ ಏರ್ಪಾಟ್ ಮಾಡ್ತೀನಿ, ಡೇಟ್ ಹೇಳ್ತೀನಿ. ಯಾರ್ಯಾರು ವಾಕ್ಯಗಳನ್ನ ಕಲ್ತಿದ್ದೀರೋ ನನಗೆ ವಾಯ್ಸ್ ಮೆಸೇಜ್ ಕಳಿಸ್ಕೊಡಿ. ಅವರೆಲ್ಲರಿಗೂ ಸಮಯವನ್ನ ನಾನು
ಕಲ್ಪಿಸಿ ಕೊಡ್ತೀನಿ. ಅದು ದೇವ್ರು ಕೊಟ್ಟದ್ದು, ನಮ್ದೇನಲ್ಲ. ದೇವ್ರು ಅವಕಾಶ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಸದ್ವಿನಿಯೋಗ ಮಾಡ್ಕೊಳ್ಳಿ, ಯಥಾರ್ಥವಾಗಿರಿ, ತಗ್ಗಿಸ್ಕೊಳ್ಳಿ, ಗರ್ವ ಬೇಡ, ಅಹಂಕಾರ ಬೇಡ, ದೇವರಿಗೆ ವಿಧೇಯರಾಗಿ ಏನ್ರಿ, ಎಲ್ಲರ ಮಧ್ಯದಲ್ಲಿ ಪ್ರೀತಿ ಮಾತುಗಳು ಬರಲಿ, ಪ್ರೀತಿ ಇರ್ಲಿ. ಎಲ್ಲರ ಮಧ್ಯದಲ್ಲಿ ಏನಿರ್ಲಿ? ಪ್ರೀತಿ ಇರ್ಲಿ, ಸಂತೋಷ ಇರ್ಲಿ, ಸಮಾಧಾನ ಇರ್ಲಿ, ಆನಂದ ಇರ್ಲಿ. ಅದನ್ನ ನಾವೆಲ್ಲರೂ ಕಲ್ತ್ಕೊಳ್ಳೋಣ ಪ್ರಿಯರೇ. ಓಕೆನಾ? ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವಾದ ಮಾಡಲಿ. ಎಲ್ಲರೂ ತಲೆ ಬಾಗಿಸಲಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ ಪ್ರಿಯರೇ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಎಷ್ಟು ತನಕ ನಿಮ್ಮ ಮಕ್ಕಳ ಮಧ್ಯದಲ್ಲಿ ಮಾತನಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರ ತಂದೆ. ಭಕ್ತರ ಇತಿಹಾಸವನ್ನು ನೋಡುವಾಗ ತಂದೆಯ ದೇವರೇ, ಶೋಧನೆಗಳು ಅನುಭವಿಸಿದ್ದಾರೆ, ಕಷ್ಟವನ್ನು ಅನುಭವಿಸಿದ್ದಾರೆ. ಅವೆಲ್ಲ ಅನುಭವಿಸುವಾಗಲೂ ಕೂಡ ತಂದೆಯ ದೇವರು ಒಳ್ಳೆ ರೀತಿಯಿಂದ ಅವರು ಜೀವಿಸಿದ್ದಾರೆ. ಅವರೆಲ್ಲರನ್ನು ನೋಡುವಾಗ ತಂದೆ, ಅವರಲ್ಲೇ ನೀವು ಕಾಣ್ತಾ ಇದ್ದೀರ ತಂದೆ. ಅವರಲ್ಲಿ ನಿಮ್ಮ ಪ್ರೀತಿ ಕಾಣ್ತಾ ಇದೆ, ನಿಮ್ಮ ತ್ಯಾಗ ಕಾಣ್ತಾ ಇದೆ ತಂದೆ. ನಾವು ಕೂಡ ಅವರ ಹಾಗೆ ಜೀವಿಸ್ಬೇಕು ತಂದೆ. ಯೇಸು ಕ್ರಿಸ್ತರ ಮಾತುಗಳ ಪ್ರಕಾರ ಜೀವಿಸ್ಬೇಕು. ಹಾಗೆ ಜೀವಿಸುವಂತೆ ನಮ್ಮೆಲ್ಲರನ್ನ ಕಾಪಾಡಿ ತಂದೆ. ನಮ್ಮಲ್ಲಿ ಏನಾದರೂ ತಪ್ಪುಗಳಿದ್ರೆ ನಮ್ಮೆಲ್ಲರನ್ನು ಕ್ಷಮಿಸಿ ತಂದೆ. ನಾವು ಆತ್ಮಿಕವಾಗಿ ಬೆಳಿಬೇಕು ತಂದೆ, ನಿಮ್ಗೋಸ್ಕರ ಬೆಳಿಬೇಕು ತಂದೆ. ಈ ಲೋಕದಲ್ಲಿ ಯಾವುದಕ್ಕೆ ಒಳಪಡದೆ, ಯಾವುದಕ್ಕೆ ತಲೆ ಬಾಗಿಸದೆ ತಂದೆ, ಕೇವಲ ನಿಮ್ಮ ಪಾದದ ಬಳಿಯಲ್ಲಿ ತಲೆ ಬಾಗಿಸಿ ನಿಮಗೆ ವಿಧೇಯರಾಗಿ ಯಥಾರ್ಥವಾಗಿ ಬದುಕುವಂತೆ ಸಹಾಯ ಮಾಡಿ ತಂದೆ. ಅದೇ ರೀತಿಯಲ್ಲಿ ಸಭೆಯಲ್ಲಿದ್ದಂಥ ನಿಮ್ಮ ಮಕ್ಕಳು ಒಂದು ವೇಳೆ ಕಷ್ಟದಲ್ಲಿ, ಬಾಧೆಯಲ್ಲಿದ್ದರೆ ಕನಿಕರಿಸಿ ಕಾಪಾಡಿ, ಅನಾರೋಗ್ಯದಲ್ಲಿದ್ದರೆ ಬಲವನ್ನು ಕೊಡಿ ತಂದೆ. ಏನೇ ಇದ್ದಾಗಲೂ ತಂದೆ ಒಳ್ಳೆ ರೀತಿಯಿಂದ ಬಲವಾಗಿ ಜೀವಿಸುವುದಕ್ಕೆ ಮಕ್ಕಳೆಲ್ಲರನ್ನ ಬಲಪಡಿಸಿ. ಚಿಕ್ಕ ಸಭೆ ತಂದೆ, ಚಿಕ್ಕ ಸಭೆಯಾಗಿ ಇದ್ದೀವಿ ತಂದೆ, ನಮ್ಮೆಲ್ಲರನ್ನೂ ಬಲಪಡಿಸಿ ಆತ್ಮಿಕವಾಗಿ ಬೆಳಿಬೇಕು, ನಿಮಗೋಸ್ಕರ ಬೆಳಿಬೇಕು, ನಿಮ್ಮ ಸೇವೆ ಮಾಡಬೇಕು. ಅದೇ ರೀತಿಯಲ್ಲಿ ತಂದೆಯ ದೇವರೇ, ಅಮ್ಮಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆಕೆಗೆ ನಿಮ್ಮ ಕೃಪೆ, ನಿಮ್ಮ ಸಹಾಯವನ್ನು ದಯಪಾಲಿಸಿ. ಟೋಟಲ್ ಎಲ್ಲ ನಿಮ್ಮ ಮಕ್ಕಳಿಗೋಸ್ಕರ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನು ಕನಿಕರಿಸಿ, ಎಲ್ಲರನ್ನು ಕಾಪಾಡಿ, ಕನಿಕರಿಸಿ, ಎಲ್ಲರನ್ನು ಬಲಪಡಿಸಿ. ಅದೇ ರೀತಿಯಲ್ಲಿ ನಮ್ಮ ಭಾವಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಸಿದ್ದೇಶ್ವರವ್ರಿಗೋಸ್ಕರ ಅನಾರೋಗ್ಯದಲ್ಲಿ, ಬಾಧೆಯಲ್ಲಿ ಇದ್ದಂತಹ ಮಗನನ್ನು ಮುಟ್ಟಿ ಅವರಿಗೆ ಒಳ್ಳೆ ಆರೋಗ್ಯವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮರ ಅನ್ಯೋನ್ಯ ಸಹವಾಸವು ಸದಾ ಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಎಲ್ಲರಿಗೂ ವಂದನೆಗಳು.